सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुं। ಹರಿ ಓಂ. 10ನೇ ಅಧ್ಯಾಯದ ವಿಭೂತಿಗಳ ವಿಷಯವಾಗಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೆವು. 24ನೆಯ ಶ್ಲೋಕದಲ್ಲಿ ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂಧಃ ಸರಸಾಮಸ್ಮಿ ಸಾಗರಃ ಎಂಬ ಶ್ಲೋಕವನ್ನು ನಾವು ನೋಡಿದೆವು. ಸರಸಾಂ ಎಂದ್ರೆ ದೇವಖಾತಾನಿ ಅಂತ. ಅಂದ್ರೆ ಯಾರು ಅಗೆಯದೆ ತಾವೇ ಆಗಿರುವಂತ ಸಹಜವಾಗಿ ಉಂಟಾಗಿರತಕ್ಕಂತಹ ನೀರಿನ ಸಂಗ್ರಹನ ದೇವಖಾತ ಅಂತ ಕರೀತಾರೆ. ಕೆರೆ, ಬಾವಿ ಮುಂತಾದವು, ಅವುಗಳಲ್ಲಿ ನಾನು ಸರಸ್ಸು, ಅದಕ್ಕೆ ಸರಸ್ಸು ಅಂತ ಹೇಳ್ತಾರೆ, ಅವುಗಳಲ್ಲಿ ನಾನು ಸಾಗರನಾಗಿದ್ದೇನೆ ಅಂತ. ಈ ಎಲ್ಲಾ ವಿಭೂತಿಗಳ ಜೊತೆ, ಅಂದ್ರೆ ಅಲೌಕಿಕವಾದ ವಿಭೂತಿಗಳ ಜೊತೆ ಪುರಾಣದ ಅನೇಕ ಕಥೆಗಳು ಹೆಣೆದುಕೊಂಡಿವೆ. ಆದ್ರೆ ಈ ಸಾಗರ ಅನ್ನೋ ಹೆಸರು ಬರೋದಕ್ಕೂ ಒಂದು ಕಥೆ ಇದೆ. ರಾಮಾಯಣದಲ್ಲೂ ಇದೆ, ಭಾಗವತದಲ್ಲೂ ಇದೆ, ಪುರಾಣಗಳಲ್ಲಿಯೂ ಬರುವಂಥದ್ದು ತುಂಬಾ ಪ್ರಸಿದ್ಧವಾದ ಕಥೆ, ಗಂಗಾವತರಣ ಅಂತ ಕರೀತಾರೆ. ಈ ಸೂರ್ಯವಂಶದಲ್ಲಿ ಒಬ್ಬ ಪ್ರಸಿದ್ಧ ರಾಜ ಸಗರ ಅಂತ ಇದ್ದ. ಸಂಸ್ಕೃತದಲ್ಲಿ ಗರ ಅಂದ್ರೆ ವಿಷ ಅಂತ ಅರ್ಥ. ಸಗರ ಅಂದ್ರೆ ವಿಷ ಸಹಿತನಾದವನು ಅಂತ ಅರ್ಥ ಆಗುತ್ತೆ. ಆದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಹುಟ್ಟುವಾಗಲೇ ಬಹಳ ಕಷ್ಟದಿಂದ ಹುಟ್ಟಿದ್ದ ಅಂತ. ಅವನ ಹುಟ್ಟಿನ ಹಿಂದೆಯೂ ಒಂದು ಕಥೆ ಇದೆ. ಒಟ್ಟಿನಲ್ಲಿ ಸಗರ ಅಂತ ಒಂದು ಬಲಿಷ್ಠವಾದ ಚಕ್ರವರ್ತಿ ಆತ. ಅವನು ಅಶ್ವಮೇಧ ಯಾಗ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅವನಿಗೆ 60,001 ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ಅಸಮಂಜ ಅಂತ, ಮತ್ತು 60,000 ಮಕ್ಕಳು. ಅದು ಹೇಗೆ ಅಂದ್ರೆ ಅದು ಪುರಾಣದಲ್ಲಿ ಇರತಕ್ಕಂಥ ವಿಷಯ. ಅದರಿಂದ ಸಗರ ರಾಜ ಯೋಚನೆ ಮಾಡ್ತಾನೆ, ಒಂದು ಅಶ್ವಮೇಧ ಯಾಗವನ್ನು ಮಾಡೋಣ. ಈಗ ಶ್ರೀರಾಮನು ಕೂಡ ಅಶ್ವಮೇಧ ಯಾಗವನ್ನು ಮಾಡಿದ್ದಲ್ಲ. ತದನಂತರ ರಾಮನ ನಂತರ, ಕಾಲ ಬಹಳ ನಂತರದ್ದು, ರಾಮನಿಗೆ ಈ ಕಥೆಯನ್ನ ವಿಶ್ವಾಮಿತ್ರರು ಹೇಳ್ತಾರೆ. ದಾರಿಯನ್ನ ಅವರು ಏನು ಯಜ್ಞ ರಕ್ಷಣೆಗಾಗಿ ಬಾಲಕರಾದಂತಹ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗುವಾಗ ಅವರಿಗೆ ಮಾರ್ಗಾಯಾಸ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ವಿಶ್ವಾಮಿತ್ರರು ಕಥೆಯನ್ನು ಹೇಳ್ತಾರೆ, ಅವರ ಪೂರ್ವಜರ ಕಥೆ. ಆದ್ದರಿಂದ ಅವನು ಸಗರ ರಾಜನ ಅಶ್ವಮೇಧ ಯಾಗದಲ್ಲಿ ಒಂದು ಯಜ್ಞಾಶ್ವವನ್ನು ಬಿಡುವ ಒಂದು ಪ್ರಸಂಗ. ಆ ಯಜ್ಞಾಶ್ವವನ್ನು ಸ್ವಚ್ಛಂದವಾಗಿ ಬಿಡಬೇಕು. ಅದು ಎಲ್ಲಿಗೆ ಹೋಗ್ತದೋ, ಯಾವ ರಾಜ್ಯಕ್ಕೆ ಪ್ರವೇಶಿಸ್ತದೋ, ಅವಾಗ ಎಲ್ಲ ದೇಶ ಅಂತ ಕರಿತಿದ್ರು, ರಾಷ್ಟ್ರ ಅಂತಾನೆ ಕರಿತಿದ್ರು ಅವರೆಲ್ಲ, ಪ್ರತ್ಯೇಕ. ನಮ್ಮ ಯಕ್ಷಗಾನದಲ್ಲಿ 56 ದೇಶಗಳು ಅಂತ ಹೇಳ್ತಾರೆ. 56 ಅಂದ್ರೆ 56 ಅಂತಾನೆ ಅರ್ಥ. ಹಾಗೆ ಆ ದೇಶಗಳಿಗೆ ಹೋಗ್ತಿದ್ವೋ ಅಲ್ಲಿಯ ರಾಜರು ಇವನ ಚಕ್ರವರ್ತಿತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಯನ್ನು ಕೊಡಬೇಕಿತ್ತು.
ಶರಣಾಗತನಾಗಬೇಕಿತ್ತು, ಇಲ್ಲ ಯುದ್ಧಕ್ಕೆ ಸನ್ನದ್ಧನಾಗಬೇಕಿತ್ತು. ಹೀಗೆ 60,000 ಅವನ ಮಕ್ಕಳೇನಿದ್ದಾರೆ ಅವರು ಕೂಡ ಸಗರ ಪುತ್ರರಾದ್ರಿಂದ ಸಾಗರರು ಅಂತಾನೆ ಅವರಿಗೆ ಕರೀತಾರೆ. ಅಪ್ಪನ ಹೆಸರು ಸಗರ, ಮಕ್ಕಳು ಸಾಗರ. 60,000 ಮಕ್ಕಳು ಬೆಂಗಾವಲಾಗಿ ಹೋಗ್ತಾರೆ. ಹೀಗೆ ಇದು ಹೋಗ್ತಾ ಹೋಗ್ತಾ ಈಶಾನ್ಯ ದಿಕ್ಕಿಗೆ ಹೋಗ್ತದೆ. ಅಂದ್ರೆ ಅಯೋಧ್ಯೆ ಅವರ ರಾಜ್ಯವಾಗಿತ್ತು, ರಾಜಧಾನಿಯಾಗಿತ್ತು. ಅಲ್ಲಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಹೋಗ್ತದೆ. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಇಂದ್ರ ಯೋಚನೆ ಮಾಡ್ತಾನೆ, ಈ ಅಶ್ವಮೇಧ ಯಾಗ ಏನಾದ್ರೂ 100 ಅಶ್ವಮೇಧ ಯಾಗ ಮಾಡಿದ್ರೆ ನನ್ನ ಸೀಟಿಗೆ ಸಮಸ್ಯೆ ಇದೆ, ನನ್ನ ಕುರ್ಚಿಗೆ ಸಮಸ್ಯೆ. ಆದ್ರಿಂದ ನಮ್ಮ ಕುರ್ಚಿಗೆ ಸಮಸ್ಯೆ ಮಾಡೋರನ್ನ ನಾವು ಸಮಸ್ಯೆಗೆ ಈಡು ಮಾಡಬೇಕು ಅಂತ ಹೇಳಿ ಅವನೇನು ಯೋಚನೆ ಮಾಡ್ತಾನೆ, ಈ ಅಶ್ವವನ್ನ ಅಡಗಿಸ್ಬಿಡ್ತಾನೆ. ಯಜ್ಞಾಶ್ವವನ್ನ ತೆಗೆದುಕೊಂಡು ಪಾತಾಳ ಲೋಕಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಪಿಲ ಮಹರ್ಷಿಗಳು ಧ್ಯಾನ ಮಾಡ್ತಾ ಇರ್ತಾರೆ. ಅವರು ಧ್ಯಾನ ಮಾಡುವ ಜಾಗದ ಸಮೀಪದಲ್ಲಿ ಅದನ್ನ ಯಜ್ಞಾಶ್ವವನ್ನು ಬಿಟ್ಟು ಬರ್ತಾನೆ. ಇವರು ಎಲ್ಲಾ ಕಡೆ ಹುಡುಕ್ತಾರೆ. ಆಮೇಲೆ ಒಂದು ಕಲ್ಪನೆ ಆಗುತ್ತೆ ಅವರಿಗೆ. ಅಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹೋಗುವಾಗ ಅಲ್ಲೊಂದು ಸಣ್ಣ ಭೂಮಿಯಲ್ಲಿ ಬಿರುಕು ಕಾಣಿಸ್ತದೆ, ಅದರ ಒಳಗಡೆ ಎಲ್ಲೋ ಇರ್ಬೇಕು ಅಂತ ಹೇಳಿ ಅಗೀತಾರೆ. ತುಂಬಾ ದೊಡ್ಡದಾಗಿ ಅಗೆದುಕೊಂಡು ಹೋಗಿ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಪಾತಾಳ ಲೋಕ ಎಲ್ಲಿದೆ ಅಂತ ಕೇಳಬೇಡಿ, ಅದಕ್ಕೆ ಒಬ್ರು ಕಂಚಿ ಪರಮಾಚಾರ್ಯರು ಒಂದು ಚೆನ್ನಾದ ವಿವರಣೆಯನ್ನು ಕೊಡ್ತಾರೆ. ಅಂದ್ರೆ ಕಪಿಲ ಮಹರ್ಷಿಗಳು ಧ್ಯಾನ ಮಾಡ್ತಾ ಇರತಕ್ಕಂತಹ ಜಾಗಕ್ಕೆ ಹೆಸರು ಕಪಿಲಾರಣ್ಯ ಅಂತ. ಆ ಕಪಿಲಾರಣ್ಯವೇ ಈಗಿರುವ ಕ್ಯಾಲಿಫೋರ್ನಿಯಾ ಅಂತ. ಕಪಿಲಾರಣ್ಯ ಅನ್ನೋದು ಶಬ್ದ ವ್ಯತ್ಯಾಸ ಕ್ಯಾಲಿಫೋರ್ನಿಯಾ ಆಗಿದೆ ಅಂತ. ಆಮೇಲೆ ಕಪಿಲರ ಕ್ರೋಧ ದೃಷ್ಟಿಗೆ ಆ ಏನು 60,000 ಸಾಗರರು ಏನು ಭಸ್ಮರಾಗ್ತಾರಲ್ಲ, ಅದೇ ಆಶ್ ಐಲ್ಯಾಂಡ್ ಅಂತ ಕ್ಯಾಲಿಫೋರ್ನಿಯಾ ಹತ್ರ ಇದೆಯಂತೆ. ಅದರಿಂದ ನಮ್ಮ ಭಾರತ ದೇಶದ ವಿರುದ್ಧ ದಿಕ್ಕಿನಲ್ಲಿರುವ ಅಮೆರಿಕ ಏನಿದೆ ಅದನ್ನೇ ಪಾತಾಳ ಲೋಕ ಅಂತ ಹೇಳ್ತಾ ಇದ್ರಂತೆ. ಒಟ್ಟಿನಲ್ಲಿ ಇರ್ಲಿ, ಇದು ಪುರಾಣದ ಕಥೆಗಳಾದ್ರಿಂದ ನಾವು ಹಾಗೆ ಅರ್ಥ ಮಾಡ್ಕೊಳ್ಳೋದು ಸೂಕ್ತ. ಈ ಕಪಿಲಾರಣ್ಯಕ್ಕೆ ಹೋಗ್ತಾರೆ 60,000 ಸಗರನ ಮಕ್ಕಳು. ನೋಡ್ತಾರೆ ಕಪಿಲ ಮಹರ್ಷಿಗಳ ಪಕ್ಕದಲ್ಲಿಯೇ ಆ ಯಜ್ಞಾಶ್ವ ಮೇಯ್ತಾ ಇದೆ. ಕೋಪಗೊಂಡವರು ಅವರಿಗೆ ಚೆನ್ನಾಗಿ ಶಬ್ದಗಳಿಂದ ಬೈತಾರೆ, ಜೋರ್ ಮಾಡ್ತಾರೆ. ಅದರಿಂದ ಧ್ಯಾನದಿಂದ ಹೊರಗಡೆ ಬಂದಂತಹ ಕಪಿಲ ಮಹರ್ಷಿಗಳು ತಮ್ಮ ಕೇವಲ ಕ್ರೋಧಾಗ್ನಿಯನ್ನ ಅವರ ಮೇಲೆ ಹರಿಸಿದ್ದ ಕಾರಣ 60,000 ಸಗರನ ಮಕ್ಕಳು ಭಸ್ಮವಾಗಿ ಹೋಗ್ತಾರೆ. ಈ ವಿಷಯ ನಾರದ ಮಹರ್ಷಿಗಳಿಂದ ಸಗರನಿಗೆ ಗೊತ್ತಾಗ್ತದೆ. ಓಹೋ, ತನ್ನ ಮಕ್ಕಳೆಲ್ಲ ಭಸ್ಮವಾಗಿ ಹೋದ್ರು ಅಂತ. ಸರಿ, ಭಸ್ಮವಾಗಿ ಹೋದ್ರು ಒಂದು ವ್ಯಥೆ ಬೇರೆ, ಈ ಯಜ್ಞಾಶ್ವ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದೆ, ಯಜ್ಞ ಅನ್ನೋದು ಪೂರ್ಣವಾಗಲ್ಲ ಅಂತ ಕೊನೆಗೆ ತನ್ನ ಮಗನಾದಂತ ಅಸಮಂಜನನ್ನ ಕರೆದು, ಅವನು ಕೂಡ ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಮುಂಚೆ, ಮಕ್ಕಳನ್ನೆಲ್ಲ ತೆಗೆದುಕೊಂಡು ಹೋಗಿ ಸರಿಯು ನದಿಗೆ ಬಿಸಾಡ್ತಿದ್ದಂತೆ. ಸ್ವಲ್ಪ ಅಸಮಂಜನೆ ಆಗಿದ್ದ ಕಾಣಿಸುತ್ತೆ. ಆದ್ರಿಂದ ಅವನನ್ನ ಗಡೀಪಾರು ಮಾಡಿದ್ದ. ಮತ್ತೆ ಅವನನ್ನು ಕರೆಸಿಕೊಂಡು ಈ ಯಜ್ಞಾಶ್ವವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿ ಕಳಿಸ್ತಾನೆ. ಅಸಮಂಜನು ಪಾತಾಳದಕ್ಕೆ ಹೋಗ್ತಾನೆ. ಕಪಿಲ ಮಹರ್ಷಿಗಳಲ್ಲಿ ಕ್ಷಮೆ ಕೇಳಿಕೊಂಡು ಆ ಯಜ್ಞಾಶ್ವವನ್ನು ಕೇಳ್ತಾನೆ. ಅವರು ತೊಂದರೆ ಇಲ್ಲಪ್ಪ, ನಿನ್ನ ಅಣ್ಣಂದಿರೇ ಮಾಡಿರತಕ್ಕಂತಹ ತಪ್ಪು ಎಂಬುದಾಗಿ ಹೇಳ್ತಾರೆ. ಅಣ್ಣಂದಿರೋ ತಮ್ಮಂದಿರೋ ಸೋದರರೇ ಮಾಡಿರತಕ್ಕಂತಹ ತಪ್ಪು ಇದು ಅಂತ ಹೇಳ್ತಾರೆ. ಮತ್ತೆ ಅವರನ್ನು ಉದ್ಧಾರ ಮಾಡೋದು ಹೇಗೆ ಅಂತ ಕಪಿಲರು ಹೇಳ್ತಾನೆ. ದೇವ ನದಿಯಾದಂತಹ ಗಂಗೆ ಈ ಬೂದಿಯ ಮೇಲೆ ಹರಿದು ಬಿಟ್ರೆ ಅವರ ಆತ್ಮಗಳಿಗೆ ಸದ್ಗತಿ ಪ್ರಾಪ್ತಿ ಆಗ್ತದೆ, ಅದು ಒಂದೇ ದಾರಿ, ಸ್ವರ್ಗಲೋಕದಲ್ಲಿರುವ ಗಂಗೆ ಭೂಮಿಗೆ ಬರಬೇಕು ಅಂತ ಹೇಳ್ತಾರ. ಅದನ್ನು ಕೇಳಿಕೊಂಡು ಅಸಮಂಜ ಹೋಗ್ತಾನೆ, ಯಜ್ಞಾಶ್ವವನ್ನು ಕರೆದುಕೊಂಡು ಹೋಗ್ತಾನೆ. ಯಜ್ಞ ಪರಿಪೂರ್ಣ ಆಗತ್ತೆ ಅಂತ ಕಾಣಿಸುತ್ತೆ. ತದನಂತರ ಅವನು ಗಂಗೆಯನ್ನು ತರುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅವನ ಹತ್ರ ಆಗೋದಿಲ್ಲ.
ತದನಂತರ ಅವನ ಮಗನಾದ ಅಂಶುಮಂತ ಅಂತ, ಅಂಶುಮಾನ್ ಎನ್ನುವವನು ಕೂಡ ಪ್ರಯತ್ನ ಮಾಡ್ತಾನೆ. ಅವನಿಂದಲೂ ಅದು ಸಾಧ್ಯವಾಗೋದಿಲ್ಲ. ಕೊನೆಗೆ ಅವನ ಮಗನಾದಂತಹ ದಿಲೀಪ ಕೂಡ ಅಂಶುಮಂತನ ಮಗನಾಗಿರತಕ್ಕಂತಹ ದಿಲೀಪ ಕೂಡ ಪ್ರಯತ್ನವನ್ನು ಮಾಡ್ತಾನೆ. ಅವನಿಂದಲೂ ಅದು ಸಾಧ್ಯವಾಗದೇ ಇದ್ದಾಗ ಕೊನೆಗೆ ಭಗೀರಥ ಈ ಕೆಲಸವನ್ನು ಮಾಡ್ತಾನೆ. ಸಾವಿರಾರು ವರ್ಷಗಳ ಕಾಲ ಗಂಗಾದೇವಿಯನ್ನು ಕುರಿತಾಗಿ ತಪಸ್ಸು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಆಕೆ ಬರ್ಲಿಕ್ಕೆ ಹೋಗ್ತಾಳೆ. ಆದರೆ ತನ್ನ ರಭಸಕ್ಕೆ ಭೂಮಿ ಕೊಚ್ಚಿ ಹೋಗಬಹುದು ಎನ್ನುವಂತಹ ಒಂದು ಸಂದೇಹವನ್ನು ಅವಳು ಇಡ್ತಾಳೆ. ಆಗ ಅದನ್ನು ತಡೆಯುವ ಸಾಮರ್ಥ್ಯ ಇರೋದು ಶಿವನಿಗೆ ಮಾತ್ರ, ಜಟಾಧಾರಿಯಾದ ಶಿವನಿಗೆ ಮಾತ್ರ. ಅದನ್ನು ಅರಿತು ಭಗೀರಥನು ಶಿವನ ಕುರಿತು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ. ಶಿವನು ಇವನಿಗೆ ಒಪ್ಪುತ್ತಾನೆ. ಅಡ್ಡಿಲ್ಲ, ನಾನು ಗಂಗೆಯ ಆ ರಭಸವನ್ನ ನಾನು ನನ್ನ ಜಟೆಯಲ್ಲಿ ತಡೆದುಕೊಳ್ತೇನೆ ಅಂತ. ಆಗ ಗಂಗೆ ಸ್ವರ್ಗದಿಂದ ಧುಮುಕ್ತಾಳೆ. ಅವಳ ರಭಸವನ್ನ ಶಿವ ಜಡೆಯಲ್ಲಿ ಹಿಡಿದಿಟ್ಕೊಳ್ತಾನೆ. ಅದೆಷ್ಟರ ಮಟ್ಟಿಗೆ ಅವನ ಜಡೆ ವ್ಯಾಪಿಸಿತ್ತು ಅಂತ ಹೇಳಿದ್ರೆ, ಗಂಗೆ ಸ್ವಲ್ಪವೂ ಭೂಮಿಗೆ ಬೀಳಲೇ ಇಲ್ಲವಂತೆ, ಜಡೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಲಂತೆ. ಕೊನೆಗೆ ಭಗೀರಥ ಮತ್ತೆ ಶಿವನ ಕುರಿತು ಪ್ರಾರ್ಥನೆ ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಅಂದ್ರೆ ಭೂಮಿಗೆ ಹಾನಿ ಆಗದಂತೆ ಗಂಗೆಯನ್ನು ಬಿಡು ಅಂತ ಕೇಳ್ಕೊಂಡಾಗ ಶಿವನು ಸ್ವಲ್ಪವೇ ನೀರನ್ನ, ಹನಿ ಹನಿಯಾಗಿ ನೀರನ್ನು ಬಿಟ್ನಂತೆ. ಈಗಲೂ ಕೂಡ ನಾವು ಗಂಗೋತ್ರಿಯಲ್ಲಿ ಕಿಂತ ಮೇಲ್ಗಡೆ ಇರತಕ್ಕಂಥ ಗೋಮುಖಕ್ಕೆ ಹೋಗಿ ನೋಡಿದಾಗ ಆ ಗೋಮುಖದಲ್ಲಿ ಹುಟ್ಟತಕ್ಕಂತಹ ಗಂಗೆ ತುಂಬಾ, ಅದು ಹುಟ್ಟುವ ಜಾಗಕ್ಕೆ ಹೋಗಿ ನೋಡಿದ್ರೆ ಹನಿ ಹನಿಯಾದ ನೀರು ಏನು ಕರಗಿ, ಐಸ್ ಕರಗಿ ಬರುವಂಥದ್ದು ಕಾಣಿಸುತ್ತೆ ನಮಗೆ. ತುಂಬಾ ಸಣ್ಣ ಒಂದು ಹಳ್ಳದ ಹಾಗೆ ಹರಿಯುತ್ತೆ. ಬರ್ತಾ ಬರ್ತಾ ಅದು ಭಾಗೀರಥಿ, ಅಲಕನಂದ, ಮಂದಾಕಿನಿ ಎಲ್ಲ ಸೇರಿಕೊಂಡು ದೊಡ್ಡದಾದಂತಹ ಗಂಗಾ ನದಿ ಆಗುತ್ತೆ. ಹಾಗೆ ಶಿವನು ಆರಂಭದಲ್ಲಿ ಆ ಒಂದು ಹನಿ ಹನಿಯಾಗಿ ನೀರನ್ನ ಬಿಟ್ಟ. ಸರಿ ಆಯ್ತಲ್ಲ, ಇನ್ನೇನು ಗಂಗೆ ಭಗೀರಥನು ರಥವನ್ನ ಏರಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಗಂಗೆ ಅವನನ್ನು ಅನುಸರಿಸಿ ಹಿಂದೆ ಹಿಂದೆ ಬರ್ತಿದ್ದಾಳೆ. ಅದು ಮುಂದಕ್ಕೆ ಹರಿತಾ ಹರಿತಾ ಹೋದ ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಜನ್ನು ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಂತಹ ಒಂದು ಜಾಗಕ್ಕೆ ಗಂಗಾ ನದಿ ಬಂದು ಜನ್ನು ಮಹರ್ಷಿಗಳ ಆಶ್ರಮವನ್ನ ಇನ್ನೇನು ಕೊಚ್ಚಿಕೊಂಡು ಹೋಗ್ತದೆ ಎನ್ನುವಾಗ ಜನ್ನು ಮಹರ್ಷಿಗಳು ಒಂದು ಆಪೋಷಣದಿಂದ ಅದನ್ನು ಪೂರ್ತಿ ಸ್ವೀಕಾರ ಮಾಡಿಬಿಡ್ತಾರೆ. ಅದರಿಂದ ಮತ್ತೆ ಸಮಸ್ಯೆ ಉಂಟಾಯಿತು ಭಗೀರಥನಿಗೆ. ಹೋಗಿ ಜನ್ನು ಮಹರ್ಷಿಗಳ ಪಾದಕ್ಕೆ ಬಿದ್ದು ಕೇಳ್ಕೊಳ್ತಾನೆ, ಅವನಿಗೇನಾಗ್ಬೇಕು, ಅದು ಹಿರಿಯರ ಮೇಲೆ ಅಜ್ಜಂದಿರಾಗಬೇಕು ಕಾಣಿಸುತ್ತೆ, ಅವರಿಗೆ ನಾನು ಮುಕ್ತಿಯನ್ನು ಕೊಡಬೇಕಾಗಿದೆ, ಗಂಗೆಯನ್ನು ಅಲ್ಲಿ ತನಕ ಕರೆದುಕೊಂಡು ಹೋಗಬೇಕು, ದಯವಿಟ್ಟು ಗಂಗೆಯನ್ನು ಬಿಟ್ಟುಕೊಡಿ ಅಂತ. ಆಗ ಅವರು ಕಿವಿಯಿಂದ ಗಂಗೆಯನ್ನು ಬಿಟ್ರಂತ. ಅದು ಹೇಗೆ ಕಿವಿಯಿಂದ ಬಿಟ್ರು ಎನ್ನುವುದನ್ನೆಲ್ಲ ಕೇಳಬಾರದು, ಇದು ಅವರ ಯೋಗ ಶಕ್ತಿ, ಋಷಿಗಳ ಸಾಮರ್ಥ್ಯ. ಅದರಿಂದ ಅವಳಿಗೆ ಜಾಹ್ನವಿ ಅಂತ ಬಂತು. ಈ ಕಥೆ ಹೇಳೋದು ಯಾಕಪ್ಪ ಅಂದ್ರೆ, ಇದರಲ್ಲಿ 3 ಭಗವಂತನ ವಿಭೂತಿಗಳ ಚರ್ಚೆ ಆಗುತ್ತೆ. ಸ್ರೋತಸಾಮಸ್ಮಿ ಜಾಹ್ನವಿ ಅಂತ ಮುಂದಕ್ಕೆ ಹೇಳ್ತಾನೆ ಅವನು. ಅಂದ್ರೆ ನದಿಗಳಲ್ಲಿ ನಾನು ಜಾಹ್ನವಿ ಅಂತ, ಗಂಗಾ ನದಿ ಅಂತ ಹೇಳ್ತಾನೆ ವಿಭೂತಿಯಲ್ಲಿ. ಇನ್ನೊಂದು ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ ಹೇಳ್ತಾನೆ, ಸಿದ್ಧರಲ್ಲಿ ನಾನು ಕಪಿಲ ಮುನಿ ಅಂತ, ಅದು ಈ ಕಥೆಯಲ್ಲೇ ಬರ್ತದೆ. ಆಮೇಲೆ ಸರಸಾಮಸ್ಮಿ ಸಾಗರಹ ಅಂತ, ನಾನು ಸ್ವಾಭಾವಿಕವಾದ ಜಲರಾಶಿಗಳಲ್ಲಿ ಸಾಗರ ಅಂತ. ಹೀಗೆ 3 ಸಂಗತಿಗಳು ಬರೋದ್ರಿಂದ ಮತ್ತು ಅತ್ಯಂತ ಉತ್ತಮವಾದ ಸಂದೇಶವನ್ನು ಒಳಗೊಂಡ ಕಥೆ ಆದ್ರಿಂದ ಇದನ್ನ ಹಿರಿಯರು ಹೇಳ್ತಾರೆ. ಹೀಗೆ ಆ ಗಂಗಾ ನದಿಯನ್ನ ಪಾತಾಳದಲ್ಲಿರ್ತಕ್ಕಂತಹ ಸಗರ ಪುತ್ರರ ಮೇಲೆ ಹರಿಸಿದ್ದರಿಂದ ಮತ್ತು ಅವರು ಆ ರೀತಿ ಆಳವಾದಂತಹ ಭೂಮಿಯನ್ನ ತೆಗೆದಿದ್ರಿಂದ ಆ ಭಾಗದಲ್ಲಿ ನೀರು ತುಂಬಿಕೊಳ್ತು, ಅದು ಸಾಗರ ಅಂತ ಕರೆಯಲ್ಪಡುತ್ತು ಅಂತ. ಸಗರ ಪುತ್ರರು ಭೂಮಿಯನ್ನು ಅಗೆದು ಸಾಗರವನ್ನ ಅವರು ಉಂಟು ಮಾಡಿದ್ರು, ಆದ್ರಿಂದ ಅದಕ್ಕೆ ಸಾಗರ ಅನ್ನೋ ಹೆಸರು ಬಂತು ಎನ್ನುವಂಥದ್ದು ಪುರಾಣದಲ್ಲಿ ಬರತಕ್ಕಂತಹ ಕಥೆ. ಇನ್ನು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಆ
ಭಗೀರಥನ ತಪಸ್ಸು, ಗಂಗೆಯನ್ನ ಭೂಮಿಗೆ ಹರಿಸುವುದಕ್ಕಾಗಿ ಅದೆಷ್ಟು ಪ್ರಯತ್ನ ಪಟ್ಟ ಅಂತ. ಅದಕ್ಕೆ ಯಾವುದೇ ಪ್ರಯತ್ನದ ಬಗ್ಗೆ ಹೇಳುವಾಗ ಭಗೀರಥ ಪ್ರಯತ್ನ ಅಂತಾನೆ ಹೇಳ್ತಾರೆ. ಆರಭ್ಯತೆ ನಕಲು ವಿಘ್ನ ಭಯೇನ ನೀಚೈಃ ಆರಭ್ಯ ವಿಘ್ನ ವಿಹತಾಃ ವಿರಮಂತಿ ಮಧ್ಯಾಃ ವಿಘ್ನೈಃ ಪುನಃ ಪ್ರತಿಹನ್ಯಮಾನಾಃ ಪುನಃ ಪ್ರತಿಹನ್ಯಮಾನಾಃ ಆರಭ್ಯ ಮುತ್ತಮ ಗುಣಾಃ ನ ಪರಿತ್ಯಜಂತಿ ಅಂತ ಒಂದು ಸುಭಾಷಿತ ಇದೆ. ಈ ಭಗೀರಥನ ಪ್ರಯತ್ನವನ್ನೇ ಮನಸ್ಸಲ್ಲಿಟ್ಟುಕೊಂಡು ಹೇಳಿದ ಹಾಗಿದೆ. ಅಂದ್ರೆ ಉತ್ತಮರು, ಮಧ್ಯಮರು, ಅಧಮರು ಅಂತ 3 ಕೆಟಗರಿ ಜನ ಇರ್ತಾರೆ. ಈ ಅಧಮರು ಹೇಗಪ್ಪ ಅಂದ್ರೆ ಅವರು ಯಾವ ಕೆಲಸವನ್ನು ಆರಂಭ ಮಾಡಲ್ಲ. ಆದ್ರಿಂದ ಅವರಿಗೆ ಸೋಲೆ ಇಲ್ಲದ ಸರದಾರದರು. ಸೋಲೆ ಯಾಕಿಲ್ಲ ಅಂದ್ರೆ ಕೆಲಸವನ್ನೇ ಶುರು ಮಾಡಲ್ಲ. ಆರಭ್ಯತೆ ನಕಲು ವಿಘ್ನ ಭಯೇನ ನೀಚೈಹಿ. ಈ ಅಧಮರು ಏನ್ ಮಾಡ್ತಾರೆ, ಯಾವ ಹೊಸ ಪ್ರಾಜೆಕ್ಟ್ ಅನ್ನು, ಹೊಸ ಅಧ್ಯಯನವನ್ನು, ಹೊಸ ಕಲಿಕೆಯನ್ನು, ಹೊಸ ಕೆಲಸವನ್ನು ಆರಂಭ ಮಾಡಲ್ಲ. ಯಾಕೆ? ವಿಘ್ನ ಬರ್ತದೇನೋ ಅಂತ. ಅವರು ನೀಚರು ಅಂತ, ಕೆಳಮಟ್ಟದವರು ಅಂತ ಹೇಳ್ತಾರೆ. ಅಲ್ಲಿ ಮಧ್ಯಮರು ಏನ್ ಮಾಡ್ತಾರೆ, ಆರಭ್ಯ ವಿಘ್ನ ವಿಹತ ವಿರಮಂತಿ. ವಿಘ್ನಗಳು ಅಪ್ಪಳಿಸಿದಾಗ ಮಧ್ಯಕ್ಕೆ ನಿಲ್ಲಿಸಿಬಿಡ್ತಾರೆ, ನಮ್ಮ ಹತ್ರ ಆಗಲ್ಲಪ್ಪ ಇದು ಅಂತ. ಉತ್ತಮರ ಲಕ್ಷಣ ಏನು? ವಿಘ್ನೈಹಿ ಪುನಃ ಪ್ರತಿಹನ್ಯಮಾನಾಃ. ವಿಘ್ನೈಹಿ ಪುನರಪಿ ಪ್ರತಿಹನ್ಯಮಾನಾಃ ಆರಬ್ಧಮುತ್ತಮ ಗುಣಾಃ ನ ಪರಿತ್ಯಜಂತಿ. ಅವ್ರು ಶುರು ಮಾಡಿದ್ದನ್ನ ಎಷ್ಟೇ ವಿಘ್ನಗಳು ಬಂದರೂ ಕೂಡ ನಿಲ್ಲಿಸೋದಿಲ್ಲ, ಕೊನೆ ಮುಟ್ಟಿಸೋ ತನಕ ಪ್ರಯತ್ನ ನಡೀತಾನೇ ಇರ್ತದೆ. ಇದು ಉತ್ತಮರ ಲಕ್ಷಣ ಅಂತ. ಹಾಗೆ ಭಗೀರಥ ಅದೆಷ್ಟು ವಿಘ್ನಗಳು ಬಂದರೂ ಕೂಡ ಗಂಗೆಯನ್ನ ತಮ್ಮ ಹಿರಿಯರ ಮೇಲೆ ಹರಿಸುವುದನ್ನ ನಿಲ್ಲಿಸಲಿಲ್ಲ. ಅದಕ್ಕೆ ಭಗೀರಥ ಪ್ರಯತ್ನ ಎಂಬುದಾಗಿ ಅಧ್ಯಾತ್ಮ ಸಾಧನೆಯಲ್ಲಿಯೂ ಕೂಡ ನಾವು ಈ ಒಂದು ಲಕ್ಷಣವನ್ನ, ಗುಣವನ್ನ ಹೊಂದಿರಬೇಕು ಎಂಬುದಾಗಿ ಹಿರಿಯರು ಹೇಳ್ತಾರೆ. ಇನ್ನು ಮುಂದಿನ ವಿಭೂತಿಗಳನ್ನು ನೋಡೋದಾದ್ರೆ 25ನೇದು, ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೀಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಇಲ್ಲಿ 4 ವಿಭೂತಿಯನ್ನ ಹೇಳಿದ್ದಾನೆ. ಮೊದಲನೇದು, ಮಹರ್ಷಿಗಳಲ್ಲಿ ಭೃಗು ನಾನು, ಮಾತುಗಳಲ್ಲಿ ಏಕಾಕ್ಷರವಾದಂತಹ ಓಂಕಾರ ನಾನು, ಯಜ್ಞಗಳಲ್ಲಿ ಜಪಯಜ್ಞವು ನಾನು, ಸ್ಥಾವರಗಳಲ್ಲಿ ಹಿಮಾಲಯವು ನಾನು ಅಂತ ಭಗವಂತ ಹೇಳ್ತಿದ್ದಾನೆ. ಇಲ್ಲಿ ಮಹರ್ಷಿಗಳು ಅಂತ ಯಾರನ್ನ ಕರೀತಾರೆ? ಮಹಾಂತಶ್ಚ ತೇ ಋಷಯಶ್ಚ ಮಹರ್ಷಯ. ಅಂದ್ರೆ ದೊಡ್ಡವರು ಋಷಿಗಳು ಆಗಿದ್ರೆ ಅವರಿಗೆ ಮಹರ್ಷಿಗಳು ಅಂತ ಹೇಳ್ತಾರೆ. ದೊಡ್ಡವರು ಅಂದ್ರೆ ಯಾವ ಅರ್ಥದಲ್ಲಿ? ಮಹಾಂತಂ ಪರಮಾತ್ಮಾನಂ ಋಷಂತಿ ತಪಸಾ ಪಶ್ಯಂತಿ ಇತಿ ಮಹರ್ಷಯ. ದೊಡ್ಡವನಾದ ಆ ಪರಮಾತ್ಮನನ್ನ ತಪಸ್ಸಿನಿಂದ ನೋಡುತ್ತಾರೆ. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ಸ ತಪೋತಪ್ಯೇತಿ. ಆದ್ದರಿಂದ ತಪಸ್ಸಿನಿಂದ ಪರಮಾತ್ಮನನ್ನು ಕಂಡುಕೊಂಡವರಿಗೆ ಮಹರ್ಷಿಗಳು ಅಂತ ಕರೀತಾರೆ. ಋಷಿ ಎಂಬ ಶಬ್ದಾರ್ಥದಲ್ಲಿ ನಾವು ನೋಡಿದ್ದೇವೆ. ಋಷಿ ಅಂದ್ರೆ ತಿಳಿದುಕೊಂಡವನು, ಜ್ಞಾನಿ ಅಂತ ಅರ್ಥ. ಆದರೆ ಪರಮಾತ್ಮನ ತಿಳಿದುಕೊಂಡವರು ಮಹರ್ಷಿಗಳು. ಮಂತ್ರವನ್ನ ಕಂಡುಕೊಂಡವರು ಕೂಡ ಮಹರ್ಷಿಗಳು ಅಂತ ಕರೀತಾರೆ. ಇವರಲ್ಲಿ 10 ಜನರ ಹೆಸರನ್ನ ಹೇಳ್ತಾರೆ. ಭೃಗುರ್ ಮರೀಚಿ ರತ್ರಿಶ್ಚ ಅಂಗಿರಾಃ ಪುಲಃ ಕ್ರತುಃ ಮನುರ್ದಕ್ಷೋ ವಸಿಷ್ಠಶ್ಚ ಪುಲಸ್ತ್ಯಶ್ಚ ಮಹರ್ಷಯಃ. ಭೃಗು, ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಹ, ಕ್ರತು, ಮನು, ದಕ್ಷ, ವಸಿಷ್ಠ ಮತ್ತು ಪುಲಸ್ತ್ಯ ಎಂಬ 10 ಜನ ಮಹರ್ಷಿಗಳಿದ್ದಾರೆ. ಇದರಲ್ಲಿ ಭೃಗು ಮಹರ್ಷಿಗಳೇ ಜ್ಯೇಷ್ಠರು, ಹಿರಿಯರು, ತಪಸ್ಸಿನಲ್ಲಾಗ್ಲಿ ಜ್ಞಾನದಲ್ಲಾಗ್ಲಿ ದೊಡ್ಡವರು ಎಂಬುದಾಗಿ. ಬ್ರಹ್ಮಣೋ ಮಾನಸಾಖ್ಯೇತೆ ಉದ್ಭೂತ ಸ್ವಯಮೀಶ್ವರಾಃ.
ಬ್ರಹ್ಮ ಮಾನಸ ಪುತ್ರರಂತೆ ಇವರು 10 ಜನ. ಸ್ವಯಂ ಈಶ್ವರ, ಬಹಳ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರು ಇವರು. ಆದ್ರಿಂದ ಭಗವಂತನ ಪರಮ ಭಕ್ತರು, ಮಹಾ ತಪಸ್ವಿಗಳು, ನಿಗ್ರಹಾನುಗ್ರಹ ಸಮರ್ಥರು, ಬ್ರಹ್ಮಜ್ಞಾನಿಗಳೂ ಆಗಿರತಕ್ಕಂತಹ ಭೃಗು ಮಹರ್ಷಿಯು ನನ್ನ ವಿಭೂತಿ ಅಂತ ಭಗವಂತ ಹೇಳ್ತಿದ್ದಾನೆ. ಈ ಭೃಗು ಮಹರ್ಷಿಗಳ ಬಗ್ಗೆ ಪುರಾಣದಲ್ಲಿ ಕಥೆಗಳೆಲ್ಲ ಇದೆ. ಈ 10ನೇ ಅಧ್ಯಾಯದ ವಿಭೂತಿಗಳ ಬಗ್ಗೆ ಬಹಳ ಸುಂದರವಾದ ವ್ಯಾಖ್ಯಾನ ಇರೋದು ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ಬರೆದಂತಹ ಗೀತಾಂತರಂಗ ಎಂಬಂತಹ ಪುಸ್ತಕದಲ್ಲಿ ಭಗವದ್ಗೀತೆಯ ಮೇಲೆ ಅವರ ಒಂದು ವ್ಯಾಖ್ಯಾನ ಇದೆ. ಬಹಳ ಸುಂದರವಾದ ಪುಸ್ತಕ, ಮೂರು ಭಾಗಗಳಲ್ಲಿದೆ ಅಂತ ಕಾಣಿಸುತ್ತೆ. ಅದರಲ್ಲಿ ವಿಭೂತಿಗಳ ಪ್ರತಿಯೊಂದು ವಿಷಯವನ್ನು ಕೂಡ ಪುರಾಣಗಳಲ್ಲಿ ಬಂದಿರತಕ್ಕಂತಹ ವಿವರಗಳನ್ನ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ, ಯಾಕಂದ್ರೆ ಈ ಎಲ್ಲ ವಿಷಯಗಳು ಬೇರೆ ಕಡೆಯೂ ಸಿಗುವಂಥದ್ದಾಗಿದೆ. ಭೃಗು ಮಹರ್ಷಿಗಳಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಅವರು ತ್ರಿಮೂರ್ತಿಗಳನ್ನೇ ಪರೀಕ್ಷೆ ಮಾಡಿದವರು, ಅಂತಹ ಸಾಮರ್ಥ್ಯ ಉಳ್ಳವರು. ತ್ರಿಮೂರ್ತಿಗಳಲ್ಲಿ ತಾಳ್ಮೆ ಯಾರಿಗೆ ಜಾಸ್ತಿ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟು ಬ್ರಹ್ಮನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಬ್ರಹ್ಮ ತಾಳ್ಮೆ ಕಳ್ಕೊಳ್ತಾನೆ, ಶಿವನೂ ತಾಳ್ಮೆ ಕಳ್ಕೊಳ್ತಾನಂತೆ. ಕೊನೆಗೆ ಹೋಗಿ ವಿಷ್ಣುವಿನ ವಕ್ಷಸ್ಥಲದ ಮೇಲೆ ಒದ್ದು ಬಿಡ್ತಾರೆ. ಆದ್ರೆ ವಿಷ್ಣು ಅವನ ಕಾಲನ್ನ ಹಿಡ್ಕೊಂಡು, ಮಹರ್ಷಿಗಳೇ, ತಾವು ನನ್ನ ಹೃದಯ, ನನ್ನ ಎದೆ ಭಾಗ ಅನ್ನುವಂಥದ್ದು ಹೊರಟಾಗಿದೆ, ನಿಮ್ಮ ಕಾಲು ಮೃದುವಾಗಿದೆ, ನಿಮ್ಮ ಕಾಲಿಗೆ ಏನಾದ್ರೂ ನೋವಾಯ್ತೇನೋ ಅಂತ ವಿಷ್ಣು ಕೇಳ್ತಾನಂತೆ. ಅಷ್ಟರ ಮಟ್ಟಿಗೆ ತಾಳ್ಮೆ ಇದೆ ಮಹಾವಿಷ್ಣುವಿಗೆ ಅಂತ. ಅದರಿಂದ ತಾಳ್ಮೆಯಲ್ಲಿ ಶ್ರೇಷ್ಠನಾದವನು ಮಹಾವಿಷ್ಣುವೆ ಅಂತ ನಿರ್ಧಾರ ಮಾಡಿದಂತಹ ಮಹಾತ್ಮರಿವರು. ಈ ಋಷಿಗಳು ಕೂಡ ಭಗವಂತನ ವಿಭೂತಿ ಆಗಿರೋದ್ರಿಂದ ಮತ್ತು ಭಗವದ್ ಅಂಶರೇ ಆಗಿರೋದ್ರಿಂದ ಲೀಲೆಗೋಸ್ಕರ ಇದೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇನ್ನು ವಿಷ್ಣುವಿಗೂ ಕೂಡ ಹಲವು ಅವತಾರಗಳಾಗಲಿ ಅಂತ ಒಂದು ಶಾಪ ಕೊಟ್ಟ ಕಥೆಯು ಕೂಡ ಪುರಾಣಗಳಲ್ಲಿ ಬರ್ತದೆ. ಅಂದ್ರೆ ದೇವರ ಭೂಮಿಯ ಮೇಲಿನ ಅವತಾರಕ್ಕೆ ಕಾರಣೀಕರ್ತರಾದವರು ಭೃಗು ಮಹರ್ಷಿಗಳು ಅಂತ ವಿಶೇಷ ತಪಸ್ಸಿನ ಸಾಮರ್ಥ್ಯವುಳ್ಳವರು. ಆದ್ದರಿಂದ ಮಹರ್ಷಿಗಳಲ್ಲಿ ನಾನು ಭೃಗು ಎಂಬುದಾಗಿ ಹೇಳ್ತಾನೆ. ಮುಂದೆ ಗಿರಾಮಸ್ಮಿ ಏಕಮಕ್ಷರಂ. ಗಿರಾಮ್ ಅಂತ ಹೇಳಿದ್ರೆ ಮಾತುಗಳಲ್ಲಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಗೀಹಿ ಗಿರೌ ಗಿರಹ ಅಂತ ಪ್ರಥಮ ವಿಭಕ್ತಿಯಲ್ಲಿ ಬರ್ತಕ್ಕಂಥದ್ದು. ಅದೇ ಷಷ್ಠಿ ವಿಭಕ್ತಿಯಲ್ಲಿ ಗಿರಹ ಗಿರೋಹ ಗಿರಾಮ್ ಅಂತ ಆಗುತ್ತೆ. ಷಷ್ಠಿ ಬಹುವಚನದಲ್ಲಿ ಗಿರಾಮ್ ಅಂದ್ರೆ ಮಾತುಗಳ ಮಧ್ಯೆ, ಗೀಹಿ ಅಂದ್ರೆ ಮಾತು ಅಂತ ಅರ್ಥ. ಆದ್ದರಿಂದ ಆ ಮಾತುಗಳ ಮಧ್ಯೆ ಅಂದ್ರೆ ಶಬ್ದಗಳು ಅಂತ ಅರ್ಥ. ಮಾತು ಅಂದ್ರೆ ಶಬ್ದಗಳು ಅಂತ ಅರ್ಥ. ಅವುಗಳಲ್ಲಿ ಏಕಾಕ್ಷರವಾದ ಓಂಕಾರವು ನಾನು ಅಂತ ಭಗವಂತ ಹೇಳ್ತಾನೆ. ಶಂಕರರು ಕೂಡ ಗಿರಾಂ ವಾಚಾಂ ಪದಲಕ್ಷಣಾನಾಂ ಏಕಮಕ್ಷರಂ ಓಂಕಾರ ಅಸ್ಮಿ. ಏಕಾಕ್ಷರವಾದ ಓಂಕಾರ ಅಂತ. ಆ ಓಂಕಾರದ ಬಗ್ಗೆ ತುಂಬಾ ಹೇಳುವಂಥದ್ದಿದೆ. ನಾವು ಪ್ರಣವ ಸರ್ವ ವೇದೇಶು ಅಂತ 7ನೇ ಅಧ್ಯಾಯದಲ್ಲಿ ನೋಡುವಾಗ್ಲೇ ನೋಡಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇಡೀ ವೇದದ ಸಾರಭೂತವಾದಂಥದ್ದು ಓಂಕಾರ ಅಂತ. ಯಶ್ಚಂದಸಾಂ ವೃಷಭೋ ವಿಶ್ವರೂಪ ಛಂದೋಭ್ಯೋಧ್ಯಮೃತಾತ್ ಸಂಬಭೂವ ಎಂಬುದಾಗಿ ತೈತ್ತರಿಯ ಉಪನಿಷತ್ತಿನ ಶಿಕ್ಷಾವಲ್ಲಿಯಲ್ಲಿ ಬರ್ತದೆ. ಯಹ ಛಂದಸಾಂ ಋಷಭ ಅಂತ, ಮಂತ್ರಗಳಲ್ಲಿ ಗೂಳಿ ಇದ್ದ ಹಾಗೆ ಅಂತ. ಋಷಭ ಅಂದ್ರೆ ಈ ಗೂಳಿ ಇರ್ತದಲ್ಲ ಹಾಗೆ. ಆ ದನಗಳ ಮಧ್ಯೆ ಒಂದು ಗೂಳಿ ಹೋದ್ರೆ ಹೇಗಿರ್ತದೆ ಹಾಗೆ ಮಂತ್ರ ರಾಶಿಗಳಲ್ಲಿ ಓಂಕಾರ ಅನ್ನುವಂಥದ್ದು ಶ್ರೇಷ್ಠವಾದದ್ದು ಅಂತ. ಗೂಳಿ ಎಂಬ ಮಾತಿಗೆ ಅರ್ಥ ಋಷಭ ಅಂದ್ರೆ ಶ್ರೇಷ್ಠ. ಯಹ ಛಂದಸಾಂ ಋಷಭ ಛಂದಸಾಂ ಋಷಭೋ ವಿಶ್ವರೂಪ. ಎಲ್ಲ ರೂಪವನ್ನ, ಎಲ್ಲ ಮಂತ್ರಗಳಲ್ಲಿ ಇರತಕ್ಕಂಥ ಹಾಸುಹೊಕ್ಕಾಗಿರತಕ್ಕಂಥ ವಿಶ್ವರೂಪ. ಛಂದೋಭ್ಯೋಧ್ಯಮೃತ ಆತ್ ಸಂಬಭೂವ. ಅಮೃತ ಸ್ವರೂಪವಾದ ಮಂತ್ರಗಳಿಂದ ಇದು ಹುಟ್ಟಿದೆ ಅಂತ. ಅಂದ್ರೆ ಮಂತ್ರಗಳನ್ನೆಲ್ಲ ಕಡೆದ್ರೆ
ಅದ್ರ ಸಾರಭೂತವಾದದ್ದೇನಾದ್ರೂ ಒಂದು ಹುಟ್ಟತ್ತಾ? ಹೇಗೆ ನವನೀತ ಬೆಣ್ಣೆ ಹುಟ್ಟುವ ಹಾಗೆ ಮಜ್ಜಿಗೆ ಕಡಿದಾಗ ಅಂಥದ್ದೇನಾದ್ರೂ ಹುಟ್ಟೋದಿದ್ರೆ ಇದೇ ಓಂಕಾರವೇ ಅದರ ಭೂತವಾದದ್ದು ಅಂತ ವೇದವೇ ಹೇಳುತ್ತೆ. ಹಾಗೆ ಅನೇಕ ಕಡೆಯಲ್ಲಿ ವೇದದ ಓಂಕಾರದ ಮಹತ್ವವನ್ನ ಹೇಳಿರೋದು ಕಾಣಿಸುತ್ತೆ. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ತೈತ್ತರೀಯ ಉಪನಿಷತ್ತಲ್ಲೇ ಬರತಕ್ಕಂಥ ಮಾತು. ಇನ್ನು ಮಾಂಡುಕ್ಯೋಪನಿಷತ್ನಲ್ಲಿ ಓಮಿತ್ಯೇತದಕ್ಷರಮಿದಗಂ ಸರ್ವಂ ಅಂತ ಓಂಕಾರದ ಮೇಲೆಯೇ ವಿವರಣೆ ಇರತಕ್ಕಂಥ ಉಪನಿಷತ್ತು. ಅಕಾರ ಅಂದ್ರೆ ಜಾಗೃತ ಅವಸ್ಥಾ, ಉಕಾರ ಅಂದ್ರೆ ಸ್ವಪ್ನಾವಸ್ಥಾ, ಮಕಾರ ಅಂದ್ರೆ ಸುಷುಪ್ತಿ ಅವಸ್ಥಾ. ಈ ಮೂರು ಅವಸ್ಥೆಗಳಲ್ಲಿ ಸಾಕ್ಷಿ ಚೈತನ್ಯವಾಗಿರತಕ್ಕಂತಹ ಆತ್ಮನೇ ಅಮಾತ್ರನಾದಂತಹ ನಿಶ್ಶಬ್ದ ಎಂಬುದಾಗಿ ಈ ರೀತಿಯಾದ ಒಂದು ವಿವರಣೆಯನ್ನ ಒಳಗೊಂಡಂತಹ ಒಂದು ಉಪನಿಷತ್ತು ಮಾಂಡುಕ್ಯೋಪನಿಷತ್ತು. ಅದು ಶುರುವಾಗದೆ ಓಮಿತ್ಯೇತದಕ್ಷರಮಿದಗಂ ಸರ್ವಂ, ಇದೆಲ್ಲವೂ ಕೂಡ ಓಂಕಾರವೇ ಅಂತ. ಹೀಗೆ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಎಂಬುದಾಗಿ ಸಾಕಷ್ಟು ಓಂಕಾರದ ಮಹಿಮೆಯನ್ನು ಹೇಳಿದೆ. ಅದು ಏಕಾಕ್ಷರವಾಗಿರತಕ್ಕಂತಹ ಮಂತ್ರ. ಎಲ್ಲಾ ಮಂತ್ರಗಳಲ್ಲಿ ಅನೇಕ ಅಕ್ಷರಗಳಿರ್ತದೆ. ಗಾಯತ್ರಿ, ಅನುಷ್ಟುಪು, ತ್ರಿಷ್ಟುಪು, ಇಷ್ಟಿಷ್ಟು ಅಕ್ಷರಗಳಿರ್ಬೇಕು ಅಂತಿದೆ. ಒಂದೇ ಅಕ್ಷರದ ಮಂತ್ರ ಏನಾದ್ರೂ ಇದ್ರೆ ಅದು ಪ್ರಣವ. ಸರಿ, ಶಾರ್ಟ್ ಫಾರ್ಮ್ ಅಲ್ಲಿ ಇದೆಯಲ್ಲ, ಒಂದೇ ಅಕ್ಷರ ಇದೆ, ವಿವರಣೆ ಸ್ವಲ್ಪ ಕಡಿಮೆ ಇರಬಹುದು ಅಂದ್ರೆ ವಿವರಣೆ ಕಡಿಮೆ ಇಲ್ಲಂತೆ. ಪ್ರಣವ ಅದು ಪ್ರಕರ್ಷೇಣ ನೂಯತೆ ಸ್ತೂಯತೆ ಅನೇನ ಪರಮಾತ್ಮಾನಂ ಇತಿ ಪ್ರಣವ. ಪರಮಾತ್ಮನನ್ನ ಪ್ರಕೃಷ್ಟವಾಗಿ ಚೆನ್ನಾಗಿ ಸ್ತುತಿಸಿರುವ ಏಕಾಕ್ಷರ ಮಂತ್ರ. ಅಕ್ಷರ ಒಂದೇ ಆದ್ರೂ ಇದು ಏನ್ ಹೇಳ್ಬೇಕೋ ಎಲ್ಲಾ ಹೇಳ್ಬಿಟ್ಟಿದೆ ಪರಮಾತ್ಮನ ಬಗ್ಗೆ. ಅವನ ಸಗುಣ ಸ್ವರೂಪವನ್ನ, ನಿರ್ಗುಣ ಸ್ವರೂಪವನ್ನ ಎರಡನ್ನೂ ನಿರ್ದೇಶಿಸತಕ್ಕಂತಹದ್ದು ಪ್ರಣವ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಪ್ರಕೃತಿಯಲ್ಲಿ ಅತ್ಯಂತ ಸಹಜವಾಗಿರುವಂತಹ ಶಬ್ದ ಅದು. ಅನಾಹತ ಎಂಬುದಾಗಿ ಕರೀತಾರೆ. ಉಳಿದೆಲ್ಲ ಶಬ್ದಗಳು ಪರಸ್ಪರ ಘರ್ಷಣೆಯಿಂದ ಹುಟ್ಟಿದ್ರೆ ಯಾವುದೇ ಘರ್ಷಣೆ ಇಲ್ಲದೆ ಅತ್ಯಂತ ಸಹಜವಾಗಿ ಪ್ರಕೃತಿಯಲ್ಲಿ ತೋರಿ ಬರುವ ನಾದ. ಯೋಗಿಗಳು ತಮ್ಮ ಧ್ಯಾನದ ಉನ್ನತ ಅವಸ್ಥೆಯಲ್ಲಿ ಈ ಅನಾಹತ ನಾದವನ್ನ ಕೇಳ್ತಾರೆ ಎಂಬುದಾಗಿ ನಾವು ಯೋಗಶಾಸ್ತ್ರಗಳಲ್ಲಿ ನೋಡ್ತೇವೆ. ಓಂ ಎಂತಕ್ಕಂತಹ ಒಂದು ಶಬ್ದ ಇಡೀ ಪ್ರಕೃತಿಯಲ್ಲಿ ಎಲ್ಲ ಕಡೆ ತುಂಬಿಕೊಂಡಿದೆ. ನಮ್ಮ ಮನಸ್ಸು ಪ್ರಶಾಂತವಾದರೆ ಅದು ಕೇಳಿಸ್ತದೆ, ಒಳಗಿವಿಗೆ ಕೇಳಿಸ್ತದೆ ಎಂಬುದಾಗಿ ಕೂಡ ಹೇಳುವಂಥದ್ದು. ಆದ್ದರಿಂದ ಪ್ರಕೃತಿಯಲ್ಲಿ ಅತ್ಯಂತ ಸಹಜವಾದ ಓಂಕಾರ, ಇದು ನಷ್ಟವಾಗುವುದೇ ಇಲ್ಲ. ಬೇರೆ ಶಬ್ದಗಳೆಲ್ಲ ನಷ್ಟವಾದಂತೆ ತೋರಿದರೂ ಕೂಡ ಅವ್ಯಕ್ತವಾಗಿದ್ದುಕೊಂಡು ಸೃಷ್ಟಿಯನ್ನೆಲ್ಲ ವ್ಯಾಪಿಸಿರತಕ್ಕಂತಹ ಸಹಜವಾದಂತಹ ಪ್ರಿಮಾರ್ಡಿಯಲ್ ಸೌಂಡ್ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಓಂಕಾರ ನಾನು ಮಂತ್ರ ರಾಶಿಗಳಲ್ಲಿಯೇ ಆ ಓಂಕಾರವೇ ನಾನು ಅಂತ, ಮಾತುಗಳಲ್ಲಿಯೇ ನಾನು ಅಂತ ಹೇಳ್ತಾನೆ. ಇಲ್ಲಿ ಗಿರಾಂ ಅಸ್ಮಿ ಏಕಂ ಅಕ್ಷರಂ. ಅಲ್ಲಿ 7ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ಪ್ರಣವ ಸರ್ವ ವೇದೇಶು ಅಂತ, ಎಲ್ಲ ವೇದಗಳಲ್ಲಿ ನಾನು ಪ್ರಣವ ಅಂತ. ಇಲ್ಲಿ ಹಾಗೆ ಹೇಳ್ತಾ ಇಲ್ಲ, ಎಲ್ಲ ಮಾತುಗಳಲ್ಲಿ ನಾನು ಏಕಾಕ್ಷರವಾದಂತಹ ಓಂಕಾರ ಇದ್ದೇನೆ ಅಂತ. ಆದ್ದರಿಂದ ಓಂಕಾರವು ತನ್ನ ವಿಭೂತಿ ಅಂತ ಹೇಳಿದನು. ಇನ್ನು ಮುಂದಿನದ್ದು ತುಂಬಾ ಪ್ರಸಿದ್ಧವಾದ ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳಲ್ಲಿ ನಾನು ಜಪಯಜ್ಞ ಎಂಬುದಾಗಿ ಭಗವಂತ ಹೇಳ್ತಾನೆ. ಯಜ್ಞ ಎಂಬ ಶಬ್ದದ ಅರ್ಥ ನಾವು ಅನೇಕ ಬಾರಿ ನೋಡಿದ್ದೇವೆ. ಯಜ್ ದೇವ ಪೂಜಾಯಾಮ್ ಸಂಗತಿಕರಣ ದಾನೇಶು ಅಂತ. ಯಜ್ ಎಂಬ ಧಾತುವಿಗೆ ಅರ್ಥ ಭಗವಂತನ ಆರಾಧನೆ, ಸಂಗತಿಕರಣ ಅಂದ್ರೆ ಸೇರುವುದು, ಒಳ್ಳೆ ಕಾರ್ಯಕ್ಕಾಗಿ ಎಲ್ಲರೂ ಸೇರ್ಕೊಳ್ಳೋದು, ಅದು ಯಜ್ಞ. ಮತ್ತು ದಾನ, ಏನಾದ್ರೂ ಹಂಚಿಕೊಳ್ಳೋದು, ಅದನ್ನು ಯಜ್ಞ ಅಂತ ಕರೀತಾರೆ. ಆದ್ರಿಂದ ಅವನು 4ನೇ ಅಧ್ಯಾಯದಲ್ಲಿ 12 ಬಗೆಯ ಯಜ್ಞಗಳನ್ನ ಹೇಳಿದ್ದನ್ನ ನೋಡ್ತೇವೆ. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ, ಯೋಗ ಯಜ್ಞ, ತಥಾ ಪರೇ ಸ್ವಾಧ್ಯಾಯ ಯಜ್ಞಾನ ಯಜ್ಞಾಶ್ಚ ಯತಯ ಸಂಶಿತವ್ರತಾಹ. ಹೀಗೆ 12 ಯಜ್ಞಗಳನ್ನ ಅವನು ಹೇಳಿದ್ದ. 12 ಅಷ್ಟೇ ಅಲ್ಲ, ಅಲ್ಲಿ 12 ಪ್ರಧಾನವಂತ ಹೇಳಿದ್ದಾನೆ. ಅಂದ್ರೆ ಭಗವಂತನನ್ನ ಉದ್ದೇಶಿಸಿ ಮಾಡತಕ್ಕಂತಹ ಯಾವುದೇ ತ್ಯಾಗ, ಯಾವುದೇ ಆರಾಧನೆ
ಅಂದ್ರೆ ಯಜ್ಞ ಅಂತ ಕರೀತಾರೆ. ಈಗ ಭಗವಂತನಿಗಾಗಿ ಮಾಡುವ ಸ್ನಾನ, ಅವನಿಗಾಗಿ ಮಾಡುವ ಊಟ, ಅವನಿಗಾಗಿ ಮಾಡುವ ಎಲ್ಲ ಕ್ರಿಯೆ, ಭಗವದರ್ಪಿತ ಬುದ್ಧಿಯಿಂದ ಮಾಡಿದ ಎಲ್ಲ ಕ್ರಿಯೆಯನ್ನು ಯಜ್ಞ ಅಂತಲೇ ಕರೆಯಲ್ಪಡುತ್ತೆ. ಆಧ್ಯಾತ್ಮಿಕ ಸಾಧನೆಗಳಿತ್ತು. ಯಜ್ಞ ಎಂಬ ಮಾತಿಗೆ ಇಲ್ಲಿ ಅರ್ಥ ಆಧ್ಯಾತ್ಮಿಕವಾದ ಸಾಧನೆಗಳು. ಈ ಎಲ್ಲ ಸಾಧನೆಗಳಲ್ಲಿ ನಾನು ಜಪಯಜ್ಞ ಅಂತ ಕರಿತಾನೆ, ಅದು ನನ್ನ ವಿಭೂತಿ ಅಂತ. ಜಪ ಅಂತ ಹೇಳಿದ್ರೆ ಏನರ್ಥ? ಮಂತ್ರವನ್ನ ಪುರಶ್ಚರಣ ಮಾಡೋದಕ್ಕೆ ಜಪ ಅಂತ ಹೇಳ್ತಾರೆ. ಯಾವುದೋ ಒಂದು ಭಗವಂತನ ನಾಮವನ್ನ, ಅದು ವೇದದಲ್ಲಿ ಹೇಳಿರುವಂಥದ್ದಾಗಿರಬಹುದು ಅಥವಾ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಆಗಮಗಳಲ್ಲಿ ಹೇಳಿರೋದಾಗಿರಬಹುದು. ಆ ಒಂದು ನಾಮವನ್ನ ಅಥವಾ ಒಂದು ಮಂತ್ರವನ್ನೇ ಆಗಬಹುದು. ಉದಾಹರಣೆ ಗಾಯತ್ರಿ ಮಂತ್ರ ಅಂತ ಇದೆಯಲ್ಲ, ಅದು ಇಡೀ ಒಂದು ಮಂತ್ರ. ಇಲ್ಲ ಓಂ ನಮಃ ಶಿವಾಯ ಇರುವಂಥದ್ದು, ಅದು ಭಗವಂತನ ನಾಮವನ್ನ ನಮಃ ಅಂತಕ್ಕಂತಹ ಹಾಗೂ ಓಂ ಎಂಬ ಶಬ್ದದಿಂದ ಭಗವಂತನ ನಾಮವನ್ನು ಚತುರ್ಥಿ ವಿಭಕ್ತಿಯಲ್ಲಿ ಸಂಯೋಜಿಸುವ ಒಂದು ವ್ಯವಸ್ಥೆ. ಆ ಮಂತ್ರಗಳನ್ನ, ಅದನ್ನು ಮಂತ್ರ, ಓಂ ನಮಃ ಶಿವಾಯ ಅನ್ನೋದು ಮಂತ್ರ ಎಂಬುದಾಗಿ ಕರೀತಾರೆ. ಪುರಶ್ಚರಣ ಮಾಡುವಂಥದ್ದು ಅಂತ ಪುನಃ ಪುನಃ ಹೇಳುವಂಥದ್ದು. ಈಗ ಪಾರಾಯಣಕ್ಕೂ ಜಪಕ್ಕೂ ವ್ಯತ್ಯಾಸ ಎಷ್ಟೇ, ಪಾರಾಯಣ ಒಂದೇ ಸರ್ತಿಗೆ ಮಾಡ್ಕೊಂಡು ಹೋಗೋದು, ಜಪ ಅಂದ್ರೆ ಮತ್ತೆ ಮತ್ತೆ ಮಾಡುವಂಥದ್ದು. ಅದಕ್ಕೆ ಹಿರಿಯರು ಒಂದು ತುಂಬಾ ಸುಂದರವಾದ ಶ್ಲೋಕ ಹೇಳ್ತಾರೆ. ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶನ, ಜನ್ಮ ಪಾಪ ಹರೋ ಯಸ್ಮಾತ್ ಜಪ ಇತಿ ಉಚ್ಯತೆ ಬುಧೈ ಅಂತ. ಜಪ ಎಂಬ ಎರಡಕ್ಷರಗಳಲ್ಲಿ ಜ ಅಂದ್ರೆ ಜನ್ಮ ವಿಚ್ಛೇದ, ಮತ್ತೆ ಹುಟ್ಟದೇ ಇರುವ ಹಾಗೆ ಮಾಡುತ್ತಂತೆ. ಪಕಾರೋ ಪಾಪನಾಶನ, ನಮ್ಮಲ್ಲಿರುವ ಪಾಪಗಳನ್ನೆಲ್ಲ ಅದು ನಾಶಪಡಿಸ್ತದೆ ಅಂತ. ಅದಕ್ಕೆ ಬಹಳ ಜಪತೋ ನಾಸ್ತಿ ಪಾತಕಂ ಎನ್ನುವ ಒಂದು ಪ್ರಸಿದ್ಧ ಮಾತಿದೆ. ಯಾರು ಜಪ ಮಾಡ್ತಾ ಇರ್ತಾರೋ ಅವರಲ್ಲಿರುವ ಪಾಪ ಎಲ್ಲ ಸುಟ್ಟು ಹೋಗ್ತದೆ ಅಂತ. ಪಾಪ ಕ್ಷಯವಾಗುವ ಮೂಲಕ ಜನ್ಮವು ಕೂಡ ನಾಶವಾಗ್ತದೆ, ಪುನರ್ಜನ್ಮ ಇರೋದಿಲ್ಲ. ಹಾಗೆ ಜನ್ಮ ಪಾಪ ಹರೋ ಯಸ್ಮಾತ್ ಜಪ ಇತಿ ಉಚ್ಯತೆ ಬುಧೈಹಿ, ಜನ್ಮ ಪಾಪವನ್ನು ಅದು ಅಪಹರಿಸುವುದರಿಂದ ಅದಕ್ಕೆ ಜಪ ಎಂಬುದಾಗಿ ಕರೀತಾರೆ. ಆದ್ದರಿಂದ ಇದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದ್ದೇವೆ. ಯಾವುದೋ ಒಂದು ದಿವ್ಯ ನಾಮವನ್ನ ತೆಗೆದುಕೊಂಡು ಮತ್ತೆ ಮತ್ತೆ ನಾವು ಸ್ಮರಿಸುವಂಥದ್ದು, ಅದು ಜಪ ಎಂಬುದಾಗಿ. ಅತ್ಯಂತ ಸುಲಭವಾದ ಸಾಧನೆ. ಯಾಕಪ್ಪ ಅಂದ್ರೆ ಇದು ಶ್ರೇಷ್ಠವಾದ ಸಾಧನೆ. ಯಾಕಪ್ಪ ಅಂದ್ರೆ ಇದಕ್ಕೆ ಯಾರೂ ಮಾಡಬಹುದು, ಇದಕ್ಕೆ ವಿಶೇಷ ಅಧಿಕಾರಿ ಭೇದ ಅನ್ನುವಂಥದ್ದೇನಿಲ್ಲ. ಗಂಡಸರು, ಹೆಂಗಸರು, ಮಕ್ಕಳು, ಜಾತಿ, ಮತ, ಪಂಥ ಯಾವ ಭೇದವೂ ಇಲ್ಲ. ವಿಶೇಷತೆ ಏನಂದ್ರೆ ಇದು ಎಲ್ಲಾ ಪಂಥಗಳಲ್ಲಿಯೂ ಇದೆ ಅಂತ. ಜೈನ, ಬೌದ್ಧ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಪ್ರತಿಯೊಂದು ಪಂಥದಲ್ಲಿಯೂ ಕೂಡ, ಸಿಖ್ ಪಂಥದಲ್ಲಿಯೂ ಕೂಡ ಈ ಜಪ ಮಾಡುವಂಥದ್ದು ಇದೆ. ಅಂದ್ರೆ ಅಷ್ಟು ವ್ಯಾಪಕವಾದಂತಹ ಒಂದು ಸಾಧನೆ. ದೇವರ ದಿವ್ಯ ನಾಮಗಳನ್ನ, ಪವಿತ್ರ ನಾಮಗಳನ್ನ ಜಪಿಸುವುದು ಅಂತ. ಕಾರಣ ಇಷ್ಟೇ, ಇದು ಸೌಲಭ್ಯ ಅನ್ನುವಂಥದ್ದು. ಮೊದಲನೇದಾಗಿ ಎಲ್ಲರೂ ಮಾಡಬಹುದಾದ, ಮತ್ತೆ ಎಲ್ಲಿಯೂ ಮಾಡಬಹುದಾದಂತಹದ್ದು. ಪುರಾಣೋಕ್ತವಾದಂತಹ ಜಪದ ಮಂತ್ರಗಳನ್ನ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಓಂ ನಮೋ ಭಗವತೆ ವಾಸುದೇವಾಯ, ರಾಮ ರಾಮಾಯ ನಮಃ, ಈ ಮುಂತಾದ ಮಂತ್ರಗಳನ್ನ ಯಾರೂ ಮಾಡಬಹುದು, ಎಲ್ಲಿಯೂ ಮಾಡಬಹುದು. ಅದರಿಂದ ಸೌಲಭ್ಯ ಇದೆ. ಈಗ ಯಜ್ಞಾದಿಗಳನ್ನು ಮಾಡುವಾಗ ಅಥವಾ ಇನ್ಯಾವುದೇ ಪೂಜೆ ಮುಂತಾದವುಗಳನ್ನು ಮಾಡುವಾಗ ಅದಕ್ಕೆ ದೇಶ ಕಾಲದ ನಿರ್ಣಯ ಎಲ್ಲ ಮಾಡಬೇಕಾಗ್ತದೆ. ಬಹುದ್ರವ್ಯ ಬಹುಜನ ಸಾಧ್ಯವಾದದ್ದು, ಬಹು ಆಯಾಸ ಪ್ರಯತ್ನದಿಂದ ಸಾಧ್ಯವಾಗುವಂಥದ್ದು ಅವೆಲ್ಲ. ಆದ್ರೆ ಇದು ಹಾಗಲ್ಲ, ಅಲ್ಪ ಆಯಾಸದಿಂದ ಒಬ್ಬನೇ ಮಾಡಬಹುದಾದಂಥದ್ದು, ಎಲ್ಲಿಯೂ ಮಾಡಬಹುದಾದಂಥದ್ದು. ಇನ್ನೊಂದು ವಿಶೇಷ ಏನಂದ್ರೆ ಬಹುಧನ ಬೇಕಂತ ಇಲ್ಲ ಅದಕ್ಕೆ. ಬಹು ಜನವೂ ಬೇಡ, ಬಹು ಧನವೂ ಬೇಡ, ಬಹು ಶ್ರಮವೂ ಬೇಡ. ಅತ್ಯಂತ ನಿರಾಳವಾಗಿ ಸುಲಭವಾಗಿ ಮಾಡಬಹುದಾದ ಯಜ್ಞ ಅಂತ.
ನಮ್ಮಲ್ಲಿ ಒಂದು ತಲೆಯಲ್ಲಿ ಇರ್ತದೆ, ಯಾವುದು ಸುಲಭಕ್ಕೆ ಸಿಗ್ತದೋ ಅದಕ್ಕೆ ವ್ಯಾಲ್ಯೂ ಕಡಿಮೆ ಅಂತ. ಈ ಹಿಂದೆ ನಾನು ಆಶ್ರಮದಲ್ಲಿ ಇದ್ದಾಗ, ಆ ಆಶ್ರಮದ ಸಮೀಪ ಒಂದು ಕ್ಲಿನಿಕ್ ಮಾಡಿದ್ರು. ಹಳ್ಳಿ ಜನರಿಗೆ ಸುಲಭವಾಗಿ ಔಷಧಿ ಎಲ್ಲ ಕಡಿಮೆ ರೇಟ್ ನಲ್ಲಿ ಸಿಗ್ಬೇಕು ಅಂತ, ಉಚಿತವಾಗಿ ಇತ್ತು ಆಲ್ಮೋಸ್ಟ್. ಅದು ಅಲ್ಲಿಗೆ ಬಂದಂತಹ ಏನು ಔಷಧಿ ತೆಗೆದುಕೊಂಡವರೆಲ್ಲ ಹೊರಗೆ ಹೋಗುವಾಗ ಅಲ್ಲಿ ಗೇಟಿನ ಪಕ್ಕದಲ್ಲಿ ಒಂದು ಗಟಾರ್ ಇತ್ತು, ಅಲ್ಲಿ ಎಸೆದು ಬಿಟ್ಟು ಹೋಗ್ತಾ ಇದ್ರು. ಆಮೇಲೆ ಒಬ್ಬರಿಗೆ ಅನ್ನಿಸ್ತು, ಹಿರಿಯರಿಗೆ, ಹೀಗೆ ಉಚಿತವಾಗಿ ಕೊಟ್ರೆ ಅದಕ್ಕೆ ಬೆಲೆ ಇರಲ್ಲ, ಸ್ವಲ್ಪ ಅದಕ್ಕೆ ಒಂದು ಫೀಸ್ ಅಂತ ಫಿಕ್ಸ್ ಮಾಡೋಣ ಅಂತ. ಯಾವಾಗ ಅವ್ರು ಫೀಸ್ ಫಿಕ್ಸ್ ಮಾಡಿದ್ರು, ಆಮೇಲೆ ಒಂದೇ ಒಂದು ಮೆಡಿಸಿನ್ ಹೊರಗೆ ಬಿದ್ದಿಲ್ಲ, ಎಲ್ಲ ಮನೆಗೆ ತಕೊಂಡು ಹೋಗ್ತಾ ಇದ್ರು. ನಮ್ಮ ಸಾಮಾನ್ಯರ ಮನಸ್ಥಿತಿ ಹಾಗೆ, ಉಚಿತವಾಗಿರೋದು ಅಂದ್ರೆ ಚೀಪ್ ಆಗಿರೋದು, ಕೆಳಮಟ್ಟದಿರ್ಬೇಕು ಅಂತ. ಹಾಗೆ ಕೃಷ್ಣ ಹೇಳ್ತಾನೆ, ಅದು ನನ್ನ ವಿಭೂತಿ ಅಂತ. ಯಜ್ಞಾನ, ಎಲ್ಲ ರೀತಿಯ ಸಾಧನೆಗಳನ್ನ ಅವನು ಪಟ್ಟಿ ಮಾಡಿ ಹೇಳ್ತಾ ಇದ್ದಾನೆ. ಎಲ್ಲ ರೀತಿಯ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಾನು ಜಪಯಜ್ಞ ಎಂಬುದಾಗಿ. ಆದ್ರಿಂದ ಯಾವುದೋ ಒಂದು ಭಗವಂತನ ನಾಮವನ್ನ ನಮ್ಮ ಜೀವನದಲ್ಲಿ ನಾವು ಇಟ್ಟುಕೊಳ್ಬೇಕು. ಹಗಲು ರಾತ್ರಿ, ಮಲಗಿದಾಗ, ಎದ್ದಾಗ, ನಡೆಯುವಾಗ, ಕೆಲಸ ಮಾಡುವಾಗ ಆ ನಾಮವು ನಮ್ಮ ಮನಸ್ಸಿನಲ್ಲಿ ಹೊರಳಾಡ್ತಾ ಇರಬೇಕು. ಅಂಥದ್ದೊಂದು ನಾಮ, ರಾಮನಾಮವೋ ಕೃಷ್ಣನಾಮವೋ ಇಷ್ಟ ದೇವತೆಯ ನಾಮವಾದ್ರೆ ಉತ್ತಮ. ಯಾಕಂದ್ರೆ ಮನಸ್ಸು ಸಹಜವಾಗಿಯೇ ಏಕಾಗ್ರವಾಗಿ ಬಿಡ್ತದೆ. ಅದನ್ನ ನೆನಪಿಸಿಕೊಂಡ ತಕ್ಷಣ ಮನಸ್ಸಲ್ಲಿ ಒಂದು ಭಾವಜಾಗೃತಿ ಆಗ್ತದೆ, ಯಾಂತ್ರಿಕವಾಗಿ ಆಗೋಲ್ಲ. ಅದರಲ್ಲಿ ಒಂದು ಆಸಕ್ತಿ, ಪ್ರೇಮ ಉಂಟಾಗ್ತದೆ. ನಾಮವು ಪ್ರೇಮದಿಂದ ಮಾಡಿದರೆ ಅದು ಹೆಚ್ಚು ಪ್ರಭಾವವನ್ನು ಉಂಟು ಮಾಡ್ತದೆ ನಮ್ಮಲ್ಲಿ. ಆದ್ರಿಂದ ಒಂದು ನಾಮವನ್ನ ಪ್ರತಿಯೊಬ್ಬ ಸಾಧಕನು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ನಾಮವನ್ನು ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು. ಅದು ಪುನಃ ಯಾವ್ದಾಗಬಹುದು ಅನ್ನೋ ಪ್ರಶ್ನೆಯೇ ಇಲ್ಲ. ಯಾವುದೋ ಒಂದನ್ನ, ವಿಷ್ಣು ಸಹಸ್ರನಾಮದಲ್ಲಿರುವ ಒಂದು ನಾಮ ಸಾಕು. ಒಬ್ಬನಿಗೆ ಗುರುಗಳು ಅಘಮೋಚನಾಯ ನಮಃ, ಓಂ ಅಘಮೋಚನಾಯ ನಮಃ ಅಂತ ಉಪದೇಶ ಕೊಟ್ಟಿರಂತೆ. ಅಘಮೋಚನ ಅಂದ್ರೆ ಪಾಪವನ್ನು ನಿವಾರಿಸುವ ಮಹಾವಿಷ್ಣುವಿಗೆ ನಮಸ್ಕಾರ ಅಂತ ಅರ್ಥ. ಉಪದೇಶ ತಕೊಂಡು ದಾರಿಯಲ್ಲಿ ಬಂದ, ಓಂ ಅನ್ನೋದು ಮರ್ತೋಯ್ತು, ನಮಃ ಅನ್ನೋದು ಮರ್ತೋಯ್ತು. ಅಘಮೋಚನ ಅಘಮೋಚನ ಅಂತ ಹೇಳ್ಕೊಂಡು ಬಂದ. ಇನ್ನು ಸ್ವಲ್ಪ ಮುಂದೆ ಬರುವಾಗ ಕೂಡ ಮರ್ತೋಯ್ತು, ಘಮೋಚನ ಘಮೋಚನ ಅನ್ಕೊಂಡು ಬಂದ. ಅದೇ ಜಪ ಮಾಡ್ತಾ ಉಳಿದ ಹಗಲು ರಾತ್ರಿ. ಭಗವಂತನ ಪವಿತ್ರ ದಿವ್ಯವಾದ ನಾಮ ಇದು ಅಂತ ಅಂದ್ಕೊಂಡು ಮಾಡ್ದ. ಅತ್ತ ಕಡೆಗೆ ವಿಷ್ಣುವಿನ ಜೊತೆ ಇರುವ ಮಹಾಲಕ್ಷ್ಮಿಗೆ ಅನ್ನಿಸ್ತಂತೆ, ಇವನು ಏನೇನೋ ಅಪಶಬ್ದಗಳನ್ನು ಉಚ್ಚರಿಸಿದ್ದಾನಲ್ಲ, ಅದು ಭಗವಂತನ ಹೆಸರು ಎಂಬುದಾಗಿ ಭಾವಿಸಿಕೊಂಡು ಮಾಡ್ತಿದ್ದಾನಲ್ಲ, ಇದರಿಂದ ಇವನಿಗೆ ಫಲ ಆಗುತ್ತದೆಯಾ? ಮಹಾವಿಷ್ಣುವಿನಲ್ಲಿ ಕೇಳ್ತಾನೆ. ದೇವರು ಹೇಳ್ತಾನಂತೆ, ಅವನು ಭಾವಿಸುವಾಗ ನನ್ನನ್ನು ಭಾವಿಸ್ತಾ ಇದ್ದಾನೆ, ಶಬ್ದ ಏನೇ ಹೇಳಿರ್ಲಿ, ಭಾವನೆಯಲ್ಲಿ ನಾನಿದ್ದೇನಲ್ಲ, ಅದರಿಂದ ಫಲ ಆಗ್ತದೆ. ಅದು ಹೇಗಾಗ್ತದೆ ಅಂತ ಕೇಳಿದಂತೆ. ವಿಷ್ಣು ಹೇಗಾಗ್ತದೆ ಅಂತ ನಾನು ವಿವರಿಸುವುದಿಲ್ಲ, ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡು ಬರ್ತಾನೆ. ಅವನು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪುಣ್ಯಾತ್ಮ. ವಿಷ್ಣು ಹೇಳ್ತಾನೆ, ನಾನು ಇಲ್ಲಿ ಅಡುಗೆ ಕೂತ್ಕೊಂಡಿರ್ತೇನೆ, ಈ ಪಕ್ಕದ ಹೊಂಡದಲ್ಲಿ ನಾನು ಅಡುಗೆ ಕೂತ್ಕೊಂಡಿರ್ತೇನೆ, ನೀನು ವೇಷವನ್ನ, ರೂಪ ಬದಲಾವಣೆ ಮಾಡಿ ಹೋಗಿ ಪ್ರಶ್ನೆ ಮಾಡ್ಕೊಂಡು ಬಾ, ಅವನಲ್ಲೇ ಉತ್ತರ ಸಿಗುತ್ತೆ ನಿನ್ಗೆ. ಲಕ್ಷ್ಮಿ ಸಾಮಾನ್ಯ ಸ್ತ್ರೀಯರ ಹಾಗೆ ವೇಷ ಮಾಡ್ಕೊಂಡು ಹೋಗ್ತಾಳೆ. ಅವನು ಗದ್ದೆಯನ್ನು ಅಗಿತಾ ಇರ್ತಾನೆ, ಕೃಷಿ ಕಾರ್ಯದಲ್ಲಿ ತೊಡಗಿರ್ತಾನೆ. ಆಗ ವೇಷ ಮರೆಸಿಕೊಂಡು ಮಹಾಲಕ್ಷ್ಮಿ ಕೇಳ್ತಾಳೆ, ಏನಪ್ಪಾ ನೀನು ಗುಣಗುಣಿಸ್ತಾ ಇದೀಯಾ, ಬಾಯಲ್ಲೇನೋ ಹೇಳ್ತಾ ಇದ್ದಲ್ಲ, ಏನು? ನನ್ನ ದೇವರ ನಾಮ ಹೇಳ್ತಿದ್ದೇನೆ ನಾನು ಅಂತ ಹೇಳ್ತಾನೆ. ಅವನು ತಲೆ ಎತ್ತೋದೇ ಇಲ್ಲ, ತಲೆ ತಗ್ಗಿಸಿಕೊಂಡು ಕೆಲಸ ಮಾಡಿ ದೇವರ ನಾಮ ಹೇಳ್ತೇನೆ. ಅಲ್ಲ, ಘಮೋಚನ ಘಮೋಚನ ಅಂತ ಹೇಳ್ತಿದ್ಯಲ್ಲ, ಅದು ತಪ್ಪು ದೇವರ ನಾಮಲ್ಲಿ, ಇದರಿಂದ ನಿನ್ಗೇನು ಸಿದ್ಧಿ ಆಗತ್ತಾ, ಇದರಿಂದ ನಿನ್ಗೇನು ಪ್ರಯೋಜನ ಆಗತ್ತಾ ಅಂತ. ಅವನು ಹೇಳ್ತಾನೆ, ಪ್ರಯೋಜನ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಒಂದಂತೂ ಗೊತ್ತಾಯ್ತು, ನೀನು ಮಹಾಲಕ್ಷ್ಮಿ, ಮಹಾವಿಷ್ಣು ಅಲ್ಲಿ ಹಿಂದೆ ಹಳ್ಳದಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ, ಇಷ್ಟಂತೂ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ಆವಾಗ ಅವಳು ಯೋಚನೆ ಮಾಡ್ತಾಳೆ, ಓಹೋ, ಭಗವಂತನ ನಾಮವನ್ನು ನಿರಂತರ ತೆಗೆದುಕೊಳ್ತಾ ಇರೋದ್ರಿಂದ ಇವನಿಗೆ ಸಿದ್ಧಿಯಾಗಿದೆ ಎಂಬುದು.
ಈ ಕಥೆಯ ತಾತ್ಪರ್ಯ ಇಷ್ಟೇ, ನಿರಂತರ ಅನುಸಂಧಾನ, ಹೃದಯ ಪವಿತ್ರವಾಗಿ ಸಾಧನೆ ಮಾರ್ಗ ಸುಲಭವಾಗುತ್ತೆ. ತಪ್ಪು ಶಬ್ದವನ್ನು ಉಚ್ಚರಿಸಬೇಕು ಅನ್ನೋದು ಕಥೆ ಸಂದೇಶ ಅಲ್ಲ. ತಪ್ಪನ್ನು ಹೇಳಿದರೂ ಅವನಿಗೆ ಇಂತಹ ಫಲ ಸಿಕ್ತು ಅಂದ್ರೆ ಸರಿಯಾಗಿ ಹೇಳಿದವರಿಗೆ ಎಂತಹ ಫಲ ಸಿಗಬಹುದು ಎನ್ನುವುದು ಕಥೆಯ ತಾತ್ಪರ್ಯ. ಆಮೇಲೆ ಸ್ಥಾವರಾಣಾಂ ಹಿಮಾಲಯ, ಸ್ಥಾವರಗಳಲ್ಲಿ ನಾನು ಹಿಮಾಲಯ ಅಂತ ಹೇಳ್ತಾನೆ. ಸ್ಥಾವರ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ತಿಷ್ಠಂತಿ ಇತಿ ಸ್ಥಾವರಾಹ ಪರ್ವತಾಹ. ಸ್ಥಾವರ ಎಂಬ ಶಬ್ದಕ್ಕೆ ಅರ್ಥ ಒಂದು ಕಡೆಗೆ ನಿಲ್ಲೋದು ಅಂತ. ಪರ್ವತಗಳು ಒಂದು ಕಡೆಗೆ ದೃಢವಾಗಿ ನಿಂತುಕೊಂಡಿರ್ತವೆ, ಆದ್ದರಿಂದ ಅದಕ್ಕೆ ಸ್ಥಾವರ ಅಂತ ಪರ್ವತಕ್ಕೆ ಕರೀತಾರೆ. ಅನೇಕ ಪರ್ವತಗಳಿದೆ ಭಾರತ ದೇಶದಲ್ಲಿ, ವಿಶ್ವದಲ್ಲೆಲ್ಲ ಅನೇಕ ಪರ್ವತಗಳಿದೆ. ಆ ಎಲ್ಲ ಪರ್ವತಗಳಲ್ಲಿ ಭಗವಂತನ ವಿಭೂತಿ ಯಾವುದಪ್ಪ ಅಂದ್ರೆ ಹಿಮಾಲಯ ಅಂತ ಹೇಳ್ತಾನೆ. ಕಾಳಿದಾಸನು ಕೂಡ ಹಿಮಾಲಯೋ ನಾಮ ನಗಾಧಿರಾಜ, ಹಿಮಾಲಯ ಎಂಬ ನಗಾಧಿರಾಜ ಅಸ್ತಿ ಉತ್ತರ ದಿಶಾ, ಉತ್ತರ ದಿಕ್ಕಿನಲ್ಲಿ ಹಿಮಾಲಯ ಎಂಬ ನಗಾಧಿರಾಜ ಇದ್ದಾನೆ, ಅಂದ್ರೆ ಬೆಟ್ಟಗಳಿಗೆ ರಾಜ ಅವನು. ಯಾಕೆ ಹಿಮಾಲಯವನ್ನ ವಿಭೂತಿ ಅಂತ ಹೇಳ್ತಾನೆ? ಅಲ್ಲಿಂದ ಅನೇಕ ನದಿಗಳು ಹುಟ್ಟಿ ಜನರ ಬದುಕಿಗೆ ಕಾರಣ ಆಗಿದೆ. ಆ ಹಿಮಾಲಯ ಪರ್ವತದಲ್ಲಿ ಅದೆಷ್ಟು ಸಸ್ಯ ಸಂಜೀವನಿಗಳು ಹುದುಗಿಕೊಂಡಿದೆಯೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಇನ್ನು ಅನೇಕ ಸಿದ್ಧರು, ಸಂತರು, ತಪಸ್ವಿಗಳು, ಮಹಾತ್ಮರು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಉತ್ತರ ದಿಕ್ಕಿಗೆ ಹಿಮಾಲಯದ ಸಮೀಪಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಆ ಹಿಮಾಲಯದ ಸಾಮರ್ಥ್ಯವೇ ಅಷ್ಟು. ಅಲ್ಲಿ ಹೋದ ತಕ್ಷಣ ಮನಸ್ಸು ಸಹಜವಾಗಿ ಒಂದು ಪ್ರಶಾಂತತೆಗೆ ಬಂದುಬಿಡುತ್ತದೆ. ಅದು ಯಾಕೆ ಬರ್ತದೆ, ಹೇಗೆ ಬರ್ತದೆ, ಅದು ಅನುಭವಗಮ್ಯವಾದ ವಿಷಯ. ಹಿಮಾಲಯದ ಸಾಮೀಪ್ಯದಲ್ಲಿ ಮನಸ್ಸು ಸಹಜವಾಗಿ ಶಾಂತವಾಗುವುದರಿಂದ ಅವರ ಅಧ್ಯಾತ್ಮ ಸಾಧನೆಗೆ ಅನುಕೂಲ ಎಂಬ ಕಾರಣಕ್ಕೆ ಹಿಮಾಲಯವನ್ನು ಆಯ್ದುಕೊಳ್ತಾರೆ. ಇನ್ನು ಶಿವನು ಸಾಕ್ಷಾತ್ ಶಿವಪಾರ್ವತಿಯರೇ ಇಲ್ಲಿ ವಾಸವಾಗಿದ್ದ ಜಾಗ. ಪುರಾಣದ ಕಥೆಯ ಪ್ರಕಾರ ಹಿಮಾಲಯ ಎನ್ನುವುದು ಪಾರ್ವತಿ ದೇವಿಯ ತಂದೆ. ಹಿಮಾಲಯದ ಅಭಿಮಾನಿ ದೇವತೆ ಯಾವನಿದ್ದಾನೋ ಅವನು ಪಾರ್ವತಿ ದೇವಿಯ ತಂದೆ. ಅವನು ತನ್ನ ಮಗಳನ್ನ ಶಿವನಿಗೆ, ಪರಶಿವನಿಗೆ ಕೊಟ್ಟಿದ್ದಾನೆ. ಮಾವನ ಮನೆಯಲ್ಲಿ ಶಿವ ಆರಾಮಾಗಿ ಉಳ್ಕೊಂಡಿದ್ದಾನೆ. ಒಬ್ಬ ಸುಭಾಷಿತಕಾರ ತುಂಬಾ ಚೆನ್ನಾಗಿರ್ತಾನೆ. ಈ ಶ್ವಶುರ ಮಂದಿರ ಅಂತ, ಈ ಜೀವನದಲ್ಲಿ ದುಃಖಮಯವಾದ ಈ ಜೀವನದಲ್ಲಿ ಸಾರವಾಗಿರೋದು ಶ್ವಶುರ ಮಂದಿರ ಮಾತ್ರ ಅಂತ ಹೇಳಿ, ಮಾವಿನ ಮನೆ ಮಾತ್ರ. ಅದಕ್ಕೆ ಲಕ್ಷ್ಮಿಯನ್ನ ಕೊಟ್ಟ ಸಮುದ್ರ ರಾಜ ವಿಷ್ಣು ಅದೇ ಸಮುದ್ರದಲ್ಲೇ ಉಳ್ಕೊಂಡ. ಪಾರ್ವತಿಯನ್ನ ಕೊಟ್ಟ ಪರ್ವತ ರಾಜ ಶಿವ ಅವ್ರ ಮನೆಯಲ್ಲಿ ಉಳ್ಕೊಂಡ. ಮಾವನ ಮನೆಯಲ್ಲಿ ಇಬ್ರು ಉಳ್ಕೊಂಡಿದ್ದಾರೆ, ಶಿವ ವಿಷ್ಣು ಅಂತ ಒಂದು ತಮಾಷೆಯ ಸುಭಾಷಿತ ಹೇಳ್ತಾನೆ. ಒಟ್ಟಿನಲ್ಲಿ ಭಗವಂತನ ಆವಾಸ ಸ್ಥಾನವಾದ್ದು ಹಿಮಾಲಯವಾದ್ದರಿಂದ ಅದರಲ್ಲಿ ಒಂದು ಎಲ್ಲ ಪರ್ವತಗಳಿಗಿಂತ ವಿಭಿನ್ನವಾದದ್ದು, ವಿಶೇಷವಾದದ್ದು ಹಿಮಾಲಯ. ಅದು ನನ್ನ ಅಭಿವ್ಯಕ್ತಿ ಎಂಬುದಾಗಿ ಹೇಳ್ತಾನೆ. ಇನ್ನು ಮುಂದಿನ ಶ್ಲೋಕ 26ನೇದು. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಸರ್ವವೃಕ್ಷಾಣಾಂ ಅಶ್ವತ್ಥಃ. ಈಗ ಬೆಟ್ಟ ತಕೊಂಡಾಯ್ತು, ನೀರಿನ ಸಮೂಹಗಳನ್ನು ತೆಕ್ಕೊಂಡಾಯ್ತು, ಈಗ ಮರಗಳನ್ನು ತೆಕ್ಕೊಳ್ತಾನೆ ಭಗವಂತ. ಮರಗಳಲ್ಲಿ ದೇವರನ್ನು ಕಾಣ್ಲಿಕ್ಕೆ ಆಗ್ತದ? ಹೌದು. ಸರ್ವವೃಕ್ಷಾಣ, ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ. ದೇವರ್ಷೀಣಾಂಚ ನಾರದಃ, ಮಹರ್ಷಿಗಳಲ್ಲಿ ಭೃಗು ಅಂತ ಹೇಳ್ದ. ದೇವರ್ಷಿಗಳಲ್ಲಿ ದೇವತೆಗಳು ಋಷಿಗಳೂ ಆಗಿದ್ದವರು, ಇವರು ಮಹಾಂತರು ಋಷಿಗಳು. ಮಹರ್ಷಿಗಳು. ದೇವರ್ಷಿ ಅಂದ್ರು ದೇವತೆಗಳು ಋಷಿಗಳು ಎರಡೂ ಆಗಿದ್ದವರು ಅಂತ. ಅದರಲ್ಲಿ ತಾನು ನಾರದ. ಇನ್ನು ಗಂಧರ್ವರಲ್ಲಿ ಅದೊಂದು ರೀತಿಯ ದೇವತೆಗಳ ಗಣ, ಅವರಲ್ಲಿ ಚಿತ್ರರಥನು ನಾನು.
ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧರಲ್ಲಿ ಸಿದ್ಧ ಪುರುಷರು ಅಂತ ಅನೇಕ ಅಲೌಕಿಕವಾದಂತಹ ಶಕ್ತಿ ಸಂಪನ್ನರು ಅವರಿಗೆ ಸಿದ್ಧ ಪುರುಷರು ಅಂತ ಹೇಳ್ತಾರೆ. ಆಕಾಶ ಗಮನ ಮಾಡಬಲ್ರು, ಇದ್ದಕ್ಕಿದ್ದ ಹಾಗೆ ಮರೆಯಾಗಬಲ್ರು, ಪ್ರಕಟ ಆಗಬಲ್ರು, ಅನೇಕ ರೂಪಗಳನ್ನು ತಾಳಬಲ್ರು, ಅಣಿಮಾದಿ ಸಿದ್ಧಿಗಳನ್ನು ಹೊಂದಿರತಕ್ಕಂಥವರಲ್ಲಿ ನಾನು ಕಪಿಲ ಮುನಿ ಅಂತ ಹೇಳ್ತಾರೆ ಭಗವಂತ. ಯಾವುದನ್ನು ಕೂಡ ನಾವು ತೆಗೆದುಕೊಳ್ಬಹುದು. ಮೊದಲನೇದಾಗಿ ಅಶ್ವತ್ಥ ವೃಕ್ಷದ ಬಗ್ಗೆ ನೋಡೋಣ. ಇಲ್ಲಿ ಹೇಳಿರುವ ಅಶ್ವತ್ಥ ವೃಕ್ಷ ಅದು ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳುವ ಊರ್ಧ್ವ ಮೂಲ ಮಧಶಾಖ ಅದಲ್ಲ, ಅದು ಸಂಸಾರ ವೃಕ್ಷ ಅಂತ ಅದೊಂದು ಉಪಮೆಯಾಗಿ ಒಂದು ರೂಪಕವಾಗಿ ಕೊಟ್ಟಿರತಕ್ಕಂಥದ್ದು. ಆ ಅಶ್ವತ್ಥ ಬೇರೆ, ಈ ಅಶ್ವತ್ಥ, ಇದು ಅಶ್ವತ್ಥ ವೃಕ್ಷ, ಇದು ಅಶ್ವತ್ಥ ಮರ. ಅಲ್ಲಿ ಅದೊಂದು ಏನು ರೂಪಕ, ಅದರ ಅರ್ಥವೇ ಬೇರೆ ಇದೆ. ಸಂಸಾರ ವೃಕ್ಷವನ್ನ, ಸೃಷ್ಟಿ ವೃಕ್ಷವನ್ನ ಅಲ್ಲಿ ಅಶ್ವತ್ಥ ಅಂತ ಕರೆದಿದೆ. ಆದ್ರಿಂದ ಅಶ್ವತ್ಥ ನಾನು. ಅಶ್ವತ್ಥ ವಿಶೇಷ ಹೇಳುವಾಗ ನಮ್ಗೆಲ್ರಿಗೂ ಗೊತ್ತಿರೋ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಅದರ ಬುಡದಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯದಲ್ಲಿ ವಿಷ್ಣು ಇದ್ದಾನೆ ಮತ್ತು ತುದಿಯಲ್ಲಿ ಶಿವ ಇದ್ದಾನೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯ ಇದೆ ಅಂತ. ಇನ್ನೊಂದು ಪ್ರಸಿದ್ಧವಾದ ಶ್ಲೋಕ ಇದೆ, ವಿಷ್ಣುವಿನ ಅಂಶಗಳೇ ಇರತಕ್ಕದ್ದು, ವಿಷ್ಣು ಪ್ರಧಾನವಾದಂತಹದ್ದು ಅಶ್ವತ್ಥ ವೃಕ್ಷ, ವಿಷ್ಣು ತತ್ವ ಅದರಲ್ಲಿ ಇದೆ ಅಂತ. ಹೇಗೆ ಔದುಂಬರದಲ್ಲಿ ನಾವು ದತ್ತನ ತತ್ವವನ್ನು ಹೇಳ್ತೇವೋ, ಹಾಗೆ ಆಲದ ಮರದಲ್ಲಿ ಈ ಶಿವ ತತ್ವವನ್ನು ಹೇಳ್ತೇವೋ, ಹಾಗೆ ಅಶ್ವತ್ಥದಲ್ಲಿ, ಅರಳಿ ವೃಕ್ಷದಲ್ಲಿ ವಿಷ್ಣು ತತ್ವ ಪ್ರಧಾನವಾಗಿದೆ ಅಂತ ಅದನ್ನ ಹೇಳ್ತಕ್ಕಂಥ ಒಂದು ಶ್ಲೋಕ. ಮೂಲೆ ವಿಷ್ಣು ಸ್ಥಿತೋ ನಿತ್ಯಂ ಸ್ಕಂಧೆ ಕೇಶವ ಏವಚ. ಬೇರಿನಲ್ಲಿ ವಿಷ್ಣು ತತ್ವ ಇರುತ್ತೆ, ಅಂದ್ರೆ ಕಾಂಡದಲ್ಲಿ ಕೇಶವ ತತ್ವ ಇರುತ್ತೆ. ನಾರಾಯಣಸ್ತು ಶಾಖಾಸು, ಶಾಖೆಗಳಲ್ಲಿ, ಬ್ರಾಂಚ್ಗಳಲ್ಲಿ ನಾರಾಯಣ ತತ್ವ ಇರುತ್ತೆ. ಪತ್ರೇಶು ಭಗವಾನ್ ಹರಿಹಿ, ಪತ್ರಗಳ ಎಲೆಗಳಲ್ಲಿ ಹರಿತತ್ವ ಇರುತ್ತೆ. ಫಲೇಚ್ಯುತೋ ನ ಸಂದೇಹ, ಫಲದಲ್ಲಿ ಅಚ್ಯುತ ಎನ್ನುವಂತಹ ಭಗವಂತನ ಅಭಿವ್ಯಕ್ತಿ ಇರುತ್ತೆ. ಸರ್ವದೇವೈಹಿ ಸಮನ್ವಿತ, ಎಲ್ಲ ದೇವತೆಗಳಿಂದ ಸಮನ್ವಿತವಾಗಿದೆ. ಸ ಏವ ವಿಷ್ಣುದ್ರುಮ ಏವ, ಅದಕ್ಕೆ ವಿಷ್ಣುದ್ರುಮ ಎಂಬುದಾಗಿ ಕರೀತಾರೆ ಅಶ್ವತ್ಥ ವೃಕ್ಷಕ್ಕೆ. ಮೂರ್ತೋ ಮಹಾತ್ಮಭಿವಿ ಸೇವಿತ ಪುಣ್ಯಮೂಲ, ಯಸ್ಯಾಶ್ರಯ ಪಾಪ ಸಹಸ್ರಹಂತ ಭವೇಂದ್ರಣಾಂ ಕಾಮದುಖೋ ಗುಣಾಢ್ಯ. ಅದರ ತೊಗಟೆ ಇರಬಹುದು, ಎಲೆ ಇರಬಹುದು, ಕಾಯಿ ಇರಬಹುದು, ಎಲ್ಲವೂ ಕೂಡ ಅತ್ಯಂತ ಪವಿತ್ರವಾದ್ದು. ಅದರಿಂದ ಬರುವ ಗಾಳಿ ಕೂಡ ಅತ್ಯಂತ ಶುದ್ಧವಾದ್ದು. ಅದು ಪ್ರಕೃತಿಯನ್ನು ಶುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅತ್ಯಂತ ಹೆಚ್ಚು ಆಕ್ಸಿಜನ್ ಅನ್ನ ಪ್ರಕೃತಿಗೆ ಸಪ್ಲೈ ಮಾಡುವ ವೃಕ್ಷ ಯಾವ್ದಪ್ಪ ಅಂದ್ರೆ ಅಶ್ವತ್ಥ. ಅದರ ಬುಡದಲ್ಲಿ ಕುಳಿತುಕೊಂಡ್ರೆ, ಅದರ ಪ್ರದಕ್ಷಿಣೆಯನ್ನು ಮಾಡಿದ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಜಾಗೃತವಾಗುತ್ತೆ. ಪ್ರಾಣಶಕ್ತಿ ಯಾವಾಗ ಶರೀರದಲ್ಲಿ ಜಾಸ್ತಿ ಆಗುತ್ತೋ ರೋಗ ನಾಶ ಆಗುತ್ತೆ. ರೋಗ ಅಂದ್ರೆ ಪ್ರಾಣಶಕ್ತಿಯ ಕೊರತೆಯಿಂದ ಉಂಟಾಗುವಂಥದ್ದು. ಆದ್ರಿಂದ ರೋಗ ಬಂದ್ರೆ, ಶಾರೀರಿಕವಾದ ಮಾನಸಿಕವಾದ ಸಮಸ್ಯೆಗಳಿದ್ರೆ ಅಶ್ವತ್ಥದ ಪ್ರದಕ್ಷಿಣೆಯಿಂದ ಅದು ಗುಣಮುಖವಾಗುತ್ತೆ ಅಂತ ಪ್ರಾಚೀನರು ಹೇಳಿದ್ದಾರೆ. ಇನ್ನು ವೇದದಲ್ಲಿಯೂ ಕೂಡ ಅಶ್ವತ್ಥದ ಬಗ್ಗೆ ಒಂದು ಮಾತು ಬರ್ತದೆ. ತೈತ್ರಿಯ ಬ್ರಾಹ್ಮಣದಲ್ಲಿ ಅಗ್ನಿ ದೇವೇಭ್ಯೋ ಅನಿಲಾಯತ ಅಶ್ವರೂಪಂ ಕೃತ್ವಾ ಸೋ ಅಶ್ವತ್ಥೇ ಸಂವತ್ಸರಂ ಅತಿಷ್ಠತ ತದಶ್ವತ್ಥಸ್ಯ ಅಶ್ವತ್ಥತ್ವಂ ಅಂತ ಒಂದು ಮಾತು ಬರ್ತದೆ. ದೇವತೆಗಳಲ್ಲಿ ಅಗ್ನಿಯು ಮರೆಯಾಗಿ ಬಿಟ್ಟನಂತೆ, ಅವನು ಅಶ್ವರೂಪವನ್ನು ತಾಳಿದನಂತೆ. ಅಶ್ವ ಅಂತ ಹೇಳಿದ್ರೆ ಏನು, ಕುದುರೆ. ಸಹ ಅಶ್ವತ್ಥೇ ಸಂವತ್ಸರಂ ಅತಿಷ್ಠತ, ಒಂದು ವರ್ಷ ಅಶ್ವತ್ಥ ವೃಕ್ಷದಲ್ಲಿ ಅಡಗಿದ್ದಂತೆ. ತದ್ ಅಶ್ವತ್ಥಸ್ಯ ಅಶ್ವತ್ಥತ್ವಂ, ಅದು ಅಶ್ವತ್ಥ ಎನ್ನುವ ಶಬ್ದಕ್ಕೆ ಅದು ಕಾರಣ ಆಯಿತು ಅಂತ. ಆ ವೃಕ್ಷದಲ್ಲಿ ಅಶ್ವರೂಪದಲ್ಲಿ ಅಗ್ನಿ ಅಡಗಿರೋದ್ರಿಂದ ಅದಕ್ಕೆ ಅಶ್ವತ್ಥ ಅಂತ ಕರೀತಾರೆ. ಅಂದ್ರೆ ಅಗ್ನಿ ಅಂದ್ರೆ ಭಗವಂತನ ಒಂದು ಅಭಿವ್ಯಕ್ತಿ ಅಂತಾನೆ ಅರ್ಥ. ಭಗವಂತನು ಭಗವತ್ ತತ್ವ ಅದರಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತದೆ.
ಆದ್ರಿಂದ ಅಶ್ವತ್ಥ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ಎಂಬುದನ್ನು ಕರೀತಿದ್ದಾನೆ. ದೇವರ್ಷೀಣಾಂಚ ನಾರದ, ದೇವರ್ಷಿಗಳಲ್ಲಿ ನಾನು ನಾರದ ಅಂತ ಹೇಳ್ತಾನೆ. ದೇವರ್ಷಿ ಅಂದ್ರೆ ಯಾರು? ದೇವಾಶ್ಚ ತೇ ಋಷಯಶ್ಚ ದೇವರ್ಷಯ, ದೇವತೆಗಳು ಮತ್ತು ಋಷಿಗಳು ಆಗಿದ್ದವರು. ದೇವಾ ಏವ ಸಂತಹ ಋಷಿತ್ವಂ ಪ್ರಾಪ್ತಾಹ ಮಂತ್ರದರ್ಶಿತ್ವಾತ್ತೇ ದೇವರ್ಷಯ ಅಂತ ಶಂಕರರು ಭಾಷ್ಯದಲ್ಲಿ ಹೇಳ್ತಾರೆ. ದೇವತೆಗಳಾಗಿದ್ದುಕೊಂಡೇ ಋಷಿತ್ವವನ್ನು ಪ್ರಾಪ್ತಿ ಮಾಡಿಕೊಂಡವರು. ಋಷಿತ್ವ ಅಂದ್ರೆ ಮಂತ್ರದರ್ಶಿತ್ವ, ದೇವತೆಗಳಾಗಿದ್ದುಕೊಂಡು ಮಂತ್ರದರ್ಶನವನ್ನ ಮಾಡಿದವರು, ಅಂಥವರನ್ನ ದೇವರ್ಷಿಗಳು ಅಂತ ಕರೀತಾರೆ. ದೇವತೆಗಳು ಅನ್ನೋದು ಯಾಕೆಂದ್ರೆ ಅಯೋನಿಜರು, ಅವು ತಂದೆ ತಾಯಿ ಗರ್ಭದಿಂದ ಹುಟ್ಟಿದವರಲ್ಲ. ಋಷಿಗಳಲ್ಲಿ ತಂದೆ ತಾಯಿ ಗರ್ಭದಿಂದ ಹುಟ್ಟಿದವರು ಇರ್ತಾರೆ. ತಂದೆ ತಾಯಿ ಗರ್ಭವನ್ನು ಪ್ರವೇಶಿಸದೇ ಯಾರು ಇರ್ತಾರೋ ಅವರಿಗೆ ದೇವರ್ಷಿಗಳು ಅಂತ ಹೇಳ್ತಾರೆ. ಅಂತವರಲ್ಲಿ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ. ಪರ್ವತೋ ನಾರದಶ್ಚೈವ ಕಶ್ಯಪಸ್ಯಾತ್ಮಜಾವುಭು ರಷಂತಿ ದೇವಾನ್ ಯಸ್ಮಾತ್ತೇ ತಸ್ಮಾತ್ ದೇವರ್ಷಯ ಸ್ಮೃತಾಹ. ಅಂದ್ರೆ ಪರ್ವತ, ನಾರದ, ಕಶ್ಯಪರ ಇಬ್ಬರ ಮಕ್ಕಳಾಗಿರತಕ್ಕಂಥ ಅಸಿತ, ವತ್ಸರ, ಇವರನ್ನ ದೇವರ್ಷಿಗಳು ಅಂತ ಕರೀತಾರೆ. ಈ ದೇವರ್ಷಿಗಳಲ್ಲಿ ಭಗವಂತನ ವಿಭೂತಿ ಯಾರಪ್ಪ ಅಂದ್ರೆ ನಾರದರು. ಯಾಕೆ ನಾರದರು ಭಗವಂತನ ವಿಭೂತಿ ಅಂತ ಹೇಳಿದ್ರೆ, ಗೀತಾಂತರಂಗ ಗ್ರಂಥದಲ್ಲಿ ದೇವರ್ಷಿಗಳು ಅಂದ್ರೆ ಅವರ ಸ್ವಭಾವ ಏನು ಎನ್ನುವುದು ತುಂಬಾ ಚೆನ್ನಾಗಿ ಸ್ವಾಮಿಗಳು ಹೇಳ್ತಾರೆ. ದೇವರ್ಷಿಗಳಿಗೆ ಲಕ್ಷಣಗಳು. ಮೊದಲನೇದು, ದೇವರ್ಷಿಗಳು ದೇವಲೋಕದಲ್ಲಿ ವಾಸಿಸುವರಾಗಿರ್ತಾರೆ. ಎರಡನೇದು, ಇವರಿಗೆ ತ್ರಿಕಾಲ ಜ್ಞಾನ ಇರ್ತದೆ. ಅಂದ್ರೆ ಭೂತ, ವರ್ತಮಾನ, ಭವಿಷ್ಯತ್ಗಳೆಂಬ ಮೂರೂ ಕಾಲಗಳ ಜ್ಞಾನ ಇರ್ತದೆ ದೇವರ್ಷಿಗಳಿಗೆ. ಮೂರನೇದು, ಇವರು ಸತ್ಯವಚನರಾಗಿರ್ತಾರೆ. ಅಂದ್ರೆ ಇವರು ಸತ್ಯವನ್ನೇ ಹೇಳುತ್ತಾರೆ ಅಂತ ಅಷ್ಟೇ ಅರ್ಥ ಅಲ್ಲ, ಹೇಳಿದ್ದೆಲ್ಲವೂ ಸತ್ಯವೇ ಆಗುತ್ತದೆ ಎಂಬುದಾಗಿಯೂ ಅರ್ಥ ಮಾಡಿಕೊಳ್ಳಬೇಕು. ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ ಅಂತ. ಇವ್ರು ಏನ್ ಹೇಳ್ತಾರೋ ಅದೇ ಸತ್ಯವಾಗಿಬಿಡುತ್ತದೆ. ಇದು ದೇವರ್ಷಿಗಳ ಸಾಮರ್ಥ್ಯ. ಇನ್ನು ನಾಲ್ಕನೇದು, ಇವರಿಗೆ ಪರಮಾತ್ಮನ ಅನುಭವ ಆಗಿರೋದ್ರಿಂದ ಶ್ರೇಷ್ಠ ಜ್ಞಾನ ಯಾವಾಗಲೂ ಇರ್ತದೆ, ಪರಮಾತ್ಮನ ಜ್ಞಾನ. ಆದ್ರೆ ನಾರದ ಎಂಬ ಶಬ್ದಕ್ಕೆ ಅರ್ಥ ನಾರಂ ಜ್ಞಾನಂ ದದಾತಿ ಅಂತ ಒಂದು ಅರ್ಥ. ನಾರಂ ಆತ್ಮಜ್ಞಾನಂ ದದಾತೀತಿ ನಾರದ. ಇನ್ನೊಂದು, ನಾರಂ ನರಾಣಾಂ ಇದಂ ಅಜ್ಞಾನಂ ದ್ಯತಿ ಖಂಡಯತಿ ಇತಿ ನಾರದ. ಅಜ್ಞಾನವನ್ನು ಖಂಡಿಸೋದ್ರಿಂದ ನಾರದ ಅಂತ ಒಂದು ಅರ್ಥ. ಆತ್ಮಜ್ಞಾನವನ್ನು ಕೊಡ್ತಾನೆ ಅನ್ನೋ ಕಾರಣದಿಂದ ನಾರದ ಅಂತ ಒಂದು ಅರ್ಥ. ಆದ್ದರಿಂದ ಆತ್ಮಜ್ಞಾನ ಇರುತ್ತೆ ಅನ್ನೋದು ನಾಲ್ಕನೇ ಅಂಶ. ಐದನೇದು, ಜಗತ್ತಿನೊಡನೆ ಕೂಡ ಸಂಬಂಧ ಇಟ್ಟುಕೊಂಡಿರ್ತಾರೆ. ಅವರು ದೇವಲೋಕದಲ್ಲಿದ್ರು ಕೂಡ ಈ ಲೋಕದ ಆಗುಹೋಗುಗಳ ಬಗ್ಗೆ ತಮ್ಮ ಪಾತ್ರವನ್ನು ಬಹಳ ಮುಖ್ಯವಾಗಿ ವಹಿಸ್ತಾರೆ ಅವರು. ಉದಾಹರಣೆಗೆ ನಾರದರು ಅವಶ್ಯ ಇರತಕ್ಕಂತಹ ಸಂದರ್ಭದಲ್ಲಿ ಭೂಲೋಕಕ್ಕೆ ಬಂದು ಯುಧಿಷ್ಠಿರ, ಧ್ರುವ, ಪ್ರಹ್ಲಾದ ಮುಂತಾದವರಿಗೆ ಅಗತ್ಯವಾದ ಮಾರ್ಗದರ್ಶನ ಮಾಡುವ ಮೂಲಕ ಒಳ್ಳೆ ಘಟನೆಗಳಿಗೆ ಕಾರಣರಾದ್ರು ಅಂತ ನಾವು ನೋಡ್ತೇವೆ. ನಿಜವಾಗಿ ನೋಡೋದಾದ್ರೆ ಭಗವಾನ್ ವೇದವ್ಯಾಸರಿಗೆ ಪ್ರೇರಣೆ ಕೊಟ್ಟ ನಾರದರು, ವಾಲ್ಮೀಕಿಗಳಿಗೆ ಪ್ರೇರಣೆ ಕೊಟ್ಟವರು ಅವರೇ. ವಾಲ್ಮೀಕಿ ರಾಮಾಯಣದ ಮೊದಲ ಶ್ಲೋಕವೇ ಶುರುವಾಗು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ತಪಸ್ವಾಧ್ಯಾಯ ನಿರತಂ ಅಂತ ನಾರದರ ವರ್ಣನೆ ಮಾಡುವಾಗ ಹೇಳಿದ್ರು. ಯಾವಾಗ್ಲೂ ತಪಸ್ಸಿನಲ್ಲಿರ್ತಾರೆ. ತಪಸ್ಸು ಅಂದ್ರೆ ಆತ್ಮಜ್ಞಾನದಲ್ಲಿ ಇರ್ತಾರೆ, ಸ್ವಾಧ್ಯಾಯದಲ್ಲಿ ಇರ್ತಾರೆ, ಆತ್ಮಚಿಂತನೆಯಲ್ಲಿ ಇರ್ತಾರೆ. ವಾಗ್ವಿದಾಂಬರಂ, ಚೆನ್ನಾಗಿ ಮಾತಾಡ್ಲಿಕ್ಕೆ ತಿಳಿದಿದ್ದವರಾಗಿದ್ದಾರೆ. ಈ ಪ್ರಕಾರವಾಗಿ ನಾರದರೇ ಬಂದು ವಾಲ್ಮೀಕಿ ಮಹರ್ಷಿಗಳಿಗೆ ಮಾರ್ಗದರ್ಶನ ಮಾಡ್ತಾರೆ ವಾಲ್ಮೀಕಿ ರಾಮಾಯಣದ ಆರಂಭದಲ್ಲಿ. ಹಾಗೆ ಭಾಗವತ ಬರೀಲಿಕ್ಕೆ ಭಗವಾನ್ ವೇದವ್ಯಾಸರಿಗೆ ಪ್ರೇರಣೆ ಕೊಟ್ಟವರು ನಾರದ ಮಹರ್ಷಿಗಳೇ. ಸ್ವತಃ ನಾರದ ಮಹರ್ಷಿಗಳೇ ಬರೆದಿರೋದು ಅಂತಕ್ಕಂತಹ ನಾರದ ಪಂಚರಾತ್ರ ಆಗಮ ಅಂತ ಕರೀತಾರೆ. ಆಮೇಲೆ ನಾರದ ಭಕ್ತಿ ಸೂತ್ರ ಮುಂತಾದ ಗ್ರಂಥಗಳನ್ನ ಹೇಳ್ತಾರೆ. ಸಂಗೀತ ಶಾಸ್ತ್ರಗಳಲ್ಲಿ ಗ್ರಂಥಗಳನ್ನ ಹೇಳ್ತಾರೆ. ಈಗ ಇನ್ನು ಉಪನಿಷತ್ತುಗಳಲ್ಲಿ ನೋಡಿದ್ರೆ ನಾರದರು ಭೂಮ ವಿದ್ಯಾ ಪ್ರಸಂಗದಲ್ಲಿ ಸನತ್ ಕುಮಾರರ ಬಳಿಗೆ ಹೋಗಿ ಆತ್ಮವಿದ್ಯೆಯನ್ನು ಬೋಧಿಸು ಎಂಬುದಾಗಿ ನಾರದರು ಕೇಳ್ತಾರೆ.
ಹಾಗೆ ನಾರದರ ಪಾತ್ರ ಬಹಳ ದೊಡ್ಡದು. ಆದ್ರೆ ಏನಾಗ್ಬಿಟ್ಟಿದೆ ಪ್ರಪಂಚದಲ್ಲಿ, ಒಂಥರ ಕಲಹಪ್ರಿಯ ಅನ್ನುವಂತಹ ಒಂದು ಚಿತ್ರಣ ಕೊಟ್ಬಿಟ್ಟಿದ್ದಾರೆ. ಅದು ಚಿತ್ರಗಳಲ್ಲಿ, ಬೇರೆ ಬೇರೆ ಪ್ರಸಂಗಗಳಲ್ಲಿ ನಾರದ ಅಂತ ಹೇಳಿದ್ರೆ ಒಂದು ಹಾಸ್ಯದ ಪ್ರಸಂಗಕ್ಕೆ ಒದಗುವವನು ಅಂತ. ನಿಶ್ಚಿತವಾಗಿ ಹಾಗಲ್ಲ. ನಾರದರು ಮಹಾಜ್ಞಾನಿಗಳು. ನಾರದರ ವ್ಯಕ್ತಿತ್ವವೇ ಅತ್ಯಂತ ಶ್ರೇಷ್ಠವಾದದ್ದು, ಸದಾ ಸ್ಮರಣೀಯರು. ಅವರು ಭಗವಂತನ ವಿಭೂತಿ. ಧ್ರುವ ಪ್ರಹ್ಲಾದನಿಗೆಲ್ಲ ಭಗವಂತನ ಮಂತ್ರೋಪದೇಶ ಮಾಡಿದೆ, ಮಾರ್ಗದರ್ಶನ ಮಾಡಿದವರು. ಅಷ್ಟೇ ಅಲ್ಲ, ಇವರು ತಪಸ್ಸಿನ ಮೂಲಕ ಪ್ರಸಿದ್ಧರು, ಬಹಳ ತಪಸ್ವಿಗಳಾಗಿರ್ತಾರೆ. ಗರ್ಭಸ್ಥ ಭ್ರೂಣ ಅಥವಾ ಶಿಶುವಿಗೆ ಉಪದೇಶ ಮಾಡೋದು ಇವರಿಗೆ ಗೊತ್ತಿರ್ತದೆ. ಇವರು ಮಂತ್ರಗಳ ವಕ್ತಾರರು. ಅಂದ್ರೆ ನಾರದರು ಪ್ರಹ್ಲಾದನಿಗೆ ನಾರಾಯಣ ಮಂತ್ರವನ್ನು ಕೊಟ್ಟರು, ಧ್ರುವನಿಗೆ ವಾಸುದೇವ ಮಂತ್ರವನ್ನು ಕೊಟ್ಟರು. ಈ ಪ್ರಕಾರ ಅಣಿಮಾದಿ ಸಿದ್ಧಿಗಳ ಮೂಲಕ ಎಲ್ಲ ಲೋಕಾಂತರಗಳಲ್ಲಿ ಯಾವ ತೊಡಕಿಲ್ಲದೆ ಸಂಚರಿಸಬಲ್ಲರು. 3 ಲೋಕಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಂಚಾರ ಉಂಟು ಇವರಿಗೆ. ಯಾವಾಗಲೂ ಬೇರೆ ಋಷಿಗಳಿಂದ ಕೂಡಿರುತ್ತಾರೆ. ಅಂದರೆ ಬೇರೆ ಋಷಿಗಳ ಸಂಪರ್ಕ ಯಾವತ್ತೂ ಇವರಿಗೆ ಇರ್ತದೆ. ಈ 10 ಲಕ್ಷಣಗಳಿಂದ ಕೂಡಿದವರೇ ದೇವರ್ಷಿಗಳು ಅಂತ ಬಹಳ ಸೊಗಸಾದ ಒಂದು ವಿವರಣೆ ಕೊಟ್ಟಿದ್ದಾರೆ. ಅಂತಹ ನಾರದರು ಯಾವಾಗಲೂ ಬಾಯಲ್ಲಿ ನಾರಾಯಣ ನಾರಾಯಣ ಅಂತ ಭಗವಂತನ ಸ್ಮರಣೆ. ಪ್ರಸಿದ್ಧವಾಗಿದೆ ನಾರಾಯಣ ನಾರಾಯಣ ಅಂತ ಹೇಳ್ತಿರ್ತಾರೆ ಅಂತ. ಆದ್ರೆ ಭಗವಂತನ ಎಲ್ಲ ನಾಮಗಳನ್ನು ಹೇಳ್ತಾರೆ. ಗೋವಿಂದ, ನಾರಾಯಣ, ಕೃಷ್ಣ, ಮಧುಸೂದನ, ಈ ರೀತಿ ಭಗವಂತನ ನಾಮ ಯಾವಾಗಲೂ ಬರ್ತಾ ಇರ್ತದೆ ಅವ್ರ ಬಾಯಲ್ಲಿ. ಅದನ್ನ ಪ್ರಚಾರ ಮಾಡುವುದಕ್ಕಾಗಿ ಅವ್ರ ಜನ್ಮ ಇರುವಂಥದ್ದು. ಭಾಗವತದಲ್ಲಿ ಬರುವ ಕಥೆ ಏನಪ್ಪಾ ಅಂದ್ರೆ, ಋಷಿಗಳು ಚಾತುರ್ಮಾಸ್ಯ ಮಾಡುವಾಗ ನಾರದರ ಅಂದ್ರೆ ಪೂರ್ವ ಜನ್ಮದ, ಬಹುಶಃ ಅವರ ಹೆಸರು ನಂದ ಅಂತ ಇರ್ತದೆ ಕಾಣಿಸುತ್ತೆ, ತಾಯಿ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಇವರು ಋಷಿಗಳ ಅಥವಾ ಶ್ರೇಷ್ಠ ಬ್ರಾಹ್ಮಣರ ಆ ಜೀವನ ಶೈಲಿಯನ್ನು ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ, ಸತ್ಸಂಗವನ್ನು ಕೇಳ್ತಾ ಇರ್ತಾರೆ. ಅವರಿಂದ ಮಂತ್ರೋಪದೇಶವನ್ನು ಪಡ್ಕೊಂಡು ಮಂತ್ರವನ್ನು ಜಪಿಸ್ತಾರೆ. ಅವರು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಅವ್ರ ಹೃದಯ ಶುದ್ಧಿ ಆಗ್ತಾ ಬರ್ತದೆ. ಕೊನೆಗೆ ಋಷಿಗಳು ಚಾತುರ್ಮಾಸ್ಯ ಮುಗಿಸಿ ಬೇರೆ ಕಡೆಗೆ ಹೋಗುವಾಗ ಇವರು ತುಂಬಾ ಅಳ್ತಾರೆ, ಬೇಸರ ಪಟ್ಕೊಳ್ತಾರೆ. ಅವ್ರು ಆಶೀರ್ವಾದ ಮಾಡಿ ಹೋಗ್ತಾರೆ, ಇಲ್ಲಪ್ಪ ನಿನಗೆ ಒಳ್ಳೇದಾಗ್ತದೆ ಇದರಿಂದ. ಹಾಗೆ ಕಾಲ ಕಳೆದ ಹಾಗೆ ನಾರದರ ಅಂದ್ರೆ ಆ ಪೂರ್ವ ಜನ್ಮದ ತಾಯಿ ಕೂಡ ತೀರಿ ಹೋಗ್ತಾಳೆ. ಸರಿ, ಭಗವಂತನ ಅರಸಿ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಉತ್ತರದಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಕುಳಿತು ಭಗವಂತನನ್ನೇ ಜಪಿಸುತ್ತಾ ಇದ್ದಾಗ ಒಂದು ಪ್ರಕಾಶ ಅವರು ಕಣ್ಮುಂದೆ ಬರ್ತದೆ. ಅದನ್ನ ನೋಡಿ ಅತ್ಯಂತ ಸಂತುಷ್ಟರಾಗ್ತಾರೆ. ಆದ್ರೆ ಆ ಮೂಲಕ ಅವರಿಗೆ ಆಕಾಶವಾಣಿಯು ಕೇಳಿಸ್ತದೆ, ಈ ಜನ್ಮದಲ್ಲಿ ಇಷ್ಟೇ ನಿನಗೆ ಲಭ್ಯ, ಮುಂದಿನ ಜನ್ಮದಲ್ಲಿ ಭಗವಂತನ ಜ್ಞಾನವನ್ನು ಹೊಂದಿ ಅದನ್ನು ಪ್ರಚಾರ ಮಾಡತಕ್ಕಂತಹ ಕೈಂಕರ್ಯ ನಿನಗೆ ಕೊಡಲಾಗ್ತದೆ ಎಂಬುದಾಗಿ ಭಗವಂತ ಸಂದೇಶವನ್ನು ಕಳಿಸ್ತಾನೆ ಎಂಬ ಒಂದು ಕಥೆ ಬರುತ್ತದೆ ಭಾಗವತದ ಆರಂಭದಲ್ಲಿ. ಹಾಗೆ ಅತ್ಯಂತ ವಿಶೇಷವಾದ ವ್ಯಕ್ತಿತ್ವ ನಾರದರದ್ದು. ಆದ್ದರಿಂದ ದೇವರ್ಷೀಣಾಂಚ ನಾರದ, ದೇವರ್ಷಿಗಳಲ್ಲಿ ನಾನು ನಾರದ ಎಂಬುದಾಗಿ ಭಗವಂತ ಹೇಳ್ತಾನೆ. ಇನ್ನು ಮುಂದೆ ಗಂಧರ್ವಾಣಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿ ಶ್ಲೋಕಾರ್ಧ ಇದೆ, ನಾಳೆ ದಿವಸ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ನಾರಾಯಣ ನಾರಾಯಣ ನಾರಾಯಣ.